ಮಾತಾಡಲಿಕ್ಕೆ ಹೊರಟಿದ್ದೇವೆ. ಕುಟುಂಬಗಳ ಬಗ್ಗೆನೇ ನಮ್ಮೆಲ್ಲರಿಗೂ ಕನೆಕ್ಟ್ ಆಗುವಂತಹ ವಿಚಾರವನ್ನು ಮಾತಾಡಲಿಕ್ಕೆ ಹೊರಟಿದ್ದೇವೆ. ಓಕೆ, ಮಕ್ಕಳು ತಿರುಗಾಡದೇ ಇರೋ ರೀತಿ ನೋಡ್ಕೊಳ್ಳಿ. ಓಕೆ, ಅಂಶದ ಹೆಸರು ಕುಟುಂಬ ವ್ಯವಸ್ಥೆಯ ಮೇಲೆ ಅಪವಾದಿಯ ಕಣ್ಣು. ಅಂಶದ ಹೆಸರನ್ನು ಇನ್ನೊಂದು ಸಾರಿ ಹೇಳ್ತಿದ್ದೇನೆ. ಈಗ ನಾವು ನೋಡ್ತಿರುವಂತಹ ಅಂಶದ ಹೆಸರು ಕುಟುಂಬ ವ್ಯವಸ್ಥೆಯ ಮೇಲೆ ಅಪವಾದಿಯ ಕಣ್ಣು. ಇಷ್ಟಕ್ಕೂ ಈ ಅಂಶವನ್ನು ಏನಕ್ಕೋಸ್ಕರ ಆಲೋಚನೆ ಮಾಡ್ತಿದ್ದೀವಿ? ಕುಟುಂಬ ವ್ಯವಸ್ಥೆಯ ಮೇಲೆ ಅಪವಾದಿಯ ಕಣ್ಣು. ಏನು ಈ ಅಂಶದ ಹೆಸರಿನ ಅರ್ಥ ಏನು? ಕುಟುಂಬ ವ್ಯವಸ್ಥೆ ಅನ್ನುವಂತಹದ್ದೊಂದಿದೆಯಾ? ನಮ್ಗೆ ಅರ್ಥ ಆಗೋ ಭಾಷೆಯಲ್ಲಿ ಮಾತಾಡ್ಕೊಳ್ಳೋಣ. ಒಂದು ಕುಟುಂಬ, ಒಂದು ಫ್ಯಾಮ್ಲಿ ಇದೆ ಅಂತ ಅಂದ್ಕೊಳ್ಳಿ. ಆ ಫ್ಯಾಮ್ಲಿ ಮೇಲೆ ಯಾರ ಕಣ್ಣಿದೆ? ಆ ಫ್ಯಾಮ್ಲಿಯನ್ನು, ಆ ಕುಟುಂಬಗಳನ್ನು ಹಾಳು ಮಾಡಬೇಕು ಅನ್ನುವಂತೆ ಅದರ ಮೇಲೆ ಯಾರ ಕಣ್ಣಿದೆ? ಅಪವಾದಿಯ ಕಣ್ಣು ಇದೆ ಅಂತ ನಿಮಗನ್ಸುತ್ತಾ? ಕುಟುಂಬಗಳ ಮೇಲೆ, ಕುಟುಂಬಗಳ ವ್ಯವಸ್ಥೆ ಏನು ಸ್ಥಾಪನೆ ಮಾಡಿಟ್ಟಿದ್ದಾರೆ ದೇವರು, ಅದರ ಮೇಲೆ ಅಪವಾದಿಯ ಕಣ್ಣು ಇದೆ ಅಂತ ನಿಮಗನ್ಸುತ್ತಾ? ಮದುವೆ ಆಗಿ ಸುಮಾರೊಂದು 20 ವರ್ಷ ಆಗಿದೆ. ಆದರೆ ಇವತ್ತುವರೆಗೂ ನಮ್ಮ ಮನೇಲಿ ಒಂದು ಸಾರಿನೂ ನನ್ನ ಹೆಂಡತಿ ಜೊತೆ, ಮಕ್ಕಳ ಜೊತೆ ಜಗಳ ಮಾಡ್ಕೊಂಡಿಲ್ಲ ಅನ್ನುವಂಥವ್ರು ಕೈ ಎತ್ತುತ್ತೀರ ಒಂದು ಸಾರಿ? ಮದುವೆ ಆಗಿ ಒಂದು 20 ವರ್ಷ ಆಗಿದೆ, ಯಾವ ಚಿಕ್ಕ ವಿಚಾರಕ್ಕೂ ನಮ್ಮ ಕುಟುಂಬದಲ್ಲಿ ಇವತ್ತಿನವರೆಗೂ ಜಗಳ ನಡೆದಿಲ್ಲ ಅನ್ನುವಂಥವ್ರು ಕೈ ಎತ್ತೀರಾ? ಇದ್ದೀರಾ? ಹೊಸದಾಗಿ ಮದುವೆ ಆಗಿರುವಂಥವ್ರು ಬೇಡ, ಆಮೇಲೆ ಇದ್ದರೆ ಸಂತೋಷ. ಆದರೆ ಬಹಳಷ್ಟು ಅನ್ನೋದಕ್ಕಿಂತ ಎಲ್ಲರ ಮನೆಯಲ್ಲೂ ಒಂದು ಸರಿ ಅಲ್ಲ, ಇನ್ನೊಂದು ಸಾರಿ ಮನಸ್ತಾಪಗಳು, ಜಗಳಗಳು, ಘರ್ಷಣೆಗಳು ಆಗೇ ಆಗಿರುತ್ತವೆ. ಇಲ್ಲ ಅಂತೀರ? ಆಗಿರುತ್ತಾ? ಓಕೆ. ಆದರೆ ಒಂದೇ ಒಂದು ಕುಟುಂಬ ಇದೆ ಪ್ರಿಯರೇ. ಆ ಕುಟುಂಬದಲ್ಲಿ ಇರುವಂತಹ ಎಲ್ಲ ಸಭ್ಯರು ಸಹ ಯಾವತ್ತೂ ಜಗಳನೆ ಮಾಡಿಕೊಂಡಿಲ್ವಂತೆ. ಸತ್ಯವೇದದಲ್ಲಿರುವಂತಹ ಕುಟುಂಬ ಯಾವತ್ತು ಜಗಳನೆ ಮಾಡಿಕೊಂಡಿಲ್ಲ. ಈ ಕುಟುಂಬ ನಮ್ಮ ಥರ 20 ವರ್ಷ, 30 ವರ್ಷ, 5 ವರ್ಷ, 10 ವರ್ಷ ಆಗಿಲ್ಲ. ಈ ಕುಟುಂಬ ಏರ್ಪಾಟಾಗಿ ಎಷ್ಟು ವರ್ಷ ಆಗಿದೆ ಗೊತ್ತಾ? ಈ ಕುಟುಂಬ ಏರ್ಪಾಟಾಗಿ ಕೋಟ್ಯಾನುಕೋಟಿ ವರ್ಷಗಳ ಹಿಂದೆ ಈ ಕುಟುಂಬ ಏರ್ಪಾಟಾಯಿತು. ಕೋಟ್ಯಾನುಕೋಟಿ ವರ್ಷಗಳ ಹಿಂದೆ ಈ ಕುಟುಂಬ ಏರ್ಪಾಟಾಯಿತು. ಆ ಕೋಟ್ಯಾನುಕೋಟಿ ವರ್ಷಗಳಿಂದಲೂ ಸಹ ಆ ಕುಟುಂಬದಲ್ಲಿ ಒಂದ್ಸರಿನೂ ಜಗಳ ಅನ್ನುವಂತಹದ್ದೇ ನಡೆದಿಲ್ವಂತೆ. ಒಂದ್ಸರಿನೂ ಗಲಿಬಿಲಿ, ಮನಸ್ತಾಪ ಏನೂ ಬಂದಿಲ್ವಂತೆ. ಯಾವುದು ಆ ಕುಟುಂಬ? ದೇವರ ಕುಟುಂಬ. ತಂದೆ, ಮಗ, ಪವಿತ್ರಾತ್ಮರು ಇರುವಂತಹ ಕುಟುಂಬ. ಗಾಡ್ಸ್ ಫ್ಯಾಮಿಲಿ. ಯಾರ್ಯಾರಿದ್ದಾರೆ ಈ ಕುಟುಂಬದಲ್ಲಿ? ತಂದೆ, ಮಗ, ಪರಿಶುದ್ಧಾತ್ಮರು, ಈ ಮೂವರೂ ಸಹ ಇರುವಂತಹ ಆ ಕುಟುಂಬದಲ್ಲಿ. ಇಷ್ಟಕ್ಕೂ ಈ ಕುಟುಂಬ ಏರ್ಪಾಟಾಗಿ ಎಷ್ಟು ವರ್ಷ ಆಯಿತು? ಕೋಟ್ಯಾನುಕೋಟಿ ವರ್ಷಗಳು, ಲೆಕ್ಕನೇ ಇಲ್ಲ. ಈ ಭೂಮಿ ಸ್ಥಾಪನೆ ಆಗೋದಕ್ಕಿಂತ ಮುಂಚೆನೇ ಈ ಕುಟುಂಬ ಸ್ಥಾಪನೆ ಆಗೋಗಿತ್ತಂತೆ. ಹೌದಲ್ವಾ? ನಾವು ಸತ್ಯವೇದದಲ್ಲಿ ಓದ್ಕೊಳ್ತೀವಲ್ವಾ? ಈ ಭೂಮಿ ಸ್ಥಾಪನೆಯಾಗಿ ಎಷ್ಟು ವರ್ಷ ಆಯಿತು ಅಂತ ವಿಜ್ಞಾನಿಗಳನ್ನು ಕೇಳುತ್ತಾರೆ. 4.6 ಬಿಲಿಯನ್ ಇಯರ್ಸ್ ಅಂತೆ. 1 ಬಿಲಿಯನ್ ಅಂದರೆ 100 ಕೋಟಿ. 4.6 ಬಿಲಿಯನ್ ಅಂದರೆ 460 ಕೋಟಿ ವರ್ಷಗಳಾಗಿದೆ. ಏನು ಸ್ಥಾಪನೆಯಾಗಿ? ಭೂಮಿ ಸ್ಥಾಪನೆಯಾಗಿ. ಈಗ ನಾವು ಮಾತಾಡ್ಕೊಳ್ತಿರುವಂತಹ ಕುಟುಂಬ ಈ ಭೂಮಿ ಸ್ಥಾಪನೆಯಾಗುವುದಕ್ಕಿಂತ ಮುಂಚೆ ಏರ್ಪಾಟಾಗಿರುವಂತಹ ಕುಟುಂಬ. ಅಷ್ಟೊಂದು ಕೋಟ್ಯಾನುಕೋಟಿ ವರ್ಷಗಳ ಹಿಂದೆ ಸ್ಥಾಪನೆ ಆಗಿರುವಂಥ ಕುಟುಂಬದಲ್ಲಿ ಏನಿಲ್ಲ? ಯಾವತ್ತೂ ಸಹ ಜಗಳ ಇಲ್ಲ, ಮನಸ್ತಾಪಗಳಿಲ್ಲ. ನಿಜಾನ? ಇದು ಯಾಕೆ ನಮ್ಮ ಕುಟುಂಬ ಆ ಥರ ಇಲ್ಲ ಇಷ್ಟಕ್ಕೂ? ಈ ಭೂಮಿಯ ಮೇಲೆ ನೀವು ಮನುಷ್ಯರ ಕುಟುಂಬಗಳನ್ನು ಏನು ನೋಡ್ತೀರೋ, ಈ ಕುಟುಂಬದಲ್ಲಿ ಏನಕ್ಕೋಸ್ಕರ ಜಗಳಗಳು? ಆ ಕುಟುಂಬದಲ್ಲಿ ಜಗಳ ಇಲ್ಲ ಅಂತ ಹೇಳಿದ್ಮೇಲೆ ಈ ಕುಟುಂಬದಲ್ಲಿ ಏನಕ್ಕೋಸ್ಕರ ಜಗಳಗಳು? ಆ ಕುಟುಂಬದ ಮೇಲೆ, ಆ ಕುಟುಂಬದಲ್ಲಿ ಒಬ್ಬರ ಮೇಲೆ ಒಬ್ಬರಿಗೆ ಮನಸ್ತಾಪ ಇಲ್ಲ ಅಂತ ಹೇಳಿದ್ರೆ, ಈ ಭೂಮಿಯ ಮೇಲಿರುವಂಥ ನಮ್ಮ ಕುಟುಂಬಗಳಲ್ಲಿ, ಮನುಷ್ಯರ ಕುಟುಂಬಗಳಲ್ಲಿ ಏನಕ್ಕೋಸ್ಕರ ಒಬ್ಬರ ಮೇಲೊಬ್ಬರ ಮನಸ್ತಾಪಗಳು? ಗಮನ ಕೊಟ್ಟು ಕೇಳಿಸ್ಕೊಳ್ಳಿ ಇವತ್ತಿನ ಸಂದೇಶವನ್ನು. ಈ ಕುಟುಂಬದ ಮೇಲೆ ಅಪವಾದಿಯ ಕಣ್ಣು ಅನ್ನುವಂಥ ಈ ಸಂದೇಶವನ್ನು ಇವತ್ತು, ನಾಳೆ, ನಾಳಿದ್ದು 3 ದಿನವೂ ಸಹ ಮಾತಾಡ್ಕೊಳ್ತೇವೆ. 3 ಭಾಗಗಳಾಗಿ ಮಾತಾಡ್ಕೊಳ್ತೇವೆ. ಗಂಡ ಹೆಂಡತಿಯ ಸಂಬಂಧ ಸತ್ಯವೇದದ ಪ್ರಕಾರ ಹೇಗಿರಬೇಕು? ಘರ್ಷಣೆ ಬರದೇ ಇರಬೇಕಾದ್ರೆ ಏನು ಮಾಡಬೇಕು? ಹೇಗಿರಬೇಕು? ಅತ್ತೆ ಸೊಸೆ ಮಧ್ಯ ಗಲಭೆಗಳು, ಗಲಿಬಿಲಿಗಳು ಬರಬಾರ್ದು ಅಂದರೆ ಹೇಗಿರಬೇಕು ನಮ್ಮ ಜೀವನ ಅನ್ನುವಂತಹದ್ದನ್ನು ಪಾರ್ಟ್ ಬೈ ಪಾರ್ಟ್ ನೋಡ್ತಾ ಹೋಗೋಣ. ಓಕೆ? ಇವತ್ತು ಇದರ ಇಂಟ್ರೊಡಕ್ಷನ್, ಇದರ ಪರಿಚಯ ಮಾತ್ರ ಮಾಡ್ಕೊಳ್ಳಿಕ್ಕೆ ಹೊರಟಿದ್ದೇವೆ. ಕುಟುಂಬಗಳು
ಯಾವ ಕುಟುಂಬ ನಮಗೆ ಸ್ಫೂರ್ತಿಯಾಗಿರ್ಬೇಕು ಇಷ್ಟಕ್ಕೂ ಅನ್ನುವಂತಹದನ್ನು ಮಾತ್ರ ನೋಡ್ಲಿಕ್ಕೆ ಹೊರಟಿದ್ದೀವಿ. ಇಷ್ಟಕ್ಕೂ ಇವಕ್ವರೆಗೂ ನಾವೇನು ಮಾತಾಡ್ಕೊಳ್ತಿದ್ದೀವಿ? ಪರಲೋಕದ ಕುಟುಂಬ, ತಂದೆ ಮಗ ಪರಿಶುದ್ಧಾತ್ಮರಿರುವಂತಹ ಕುಟುಂಬ ಅಂತ ಹೇಳಿ. ನೀವು ಹೇಳಿ, ಆ ಕುಟುಂಬದಲ್ಲಿ ಏನಕ್ಕೋಸ್ಕರ ಯಾವತ್ತೂ ಜಗಳ ಇಲ್ಲ, ಭೂಮಿ ಮೇಲಿರುವಂಥ ಮನುಷ್ಯರ ಕುಟುಂಬಗಳಲ್ಲಿ ಮಾತ್ರ ಏನಕ್ಕೋಸ್ಕರ ಜಗಳ? ನಿಮಗೇನನ್ಸುತ್ತೆ ಹೇಳಿ? ಯೋಚನೆ ಮಾಡಿ. ಆ ಕುಟುಂಬದಲ್ಲಿ ಜಗಳ ಇಲ್ಲ, ಆ ಕುಟುಂಬದಲ್ಲಿ ಮನಸ್ತಾಪ ಇಲ್ಲ. ಇಲ್ಲಿರುವಂಥ ಕುಟುಂಬಗಳಲ್ಲಿ ಏನಕ್ಕೋಸ್ಕರ ಜಗಳಗಳು, ಮನಸ್ತಾಪಗಳು? ಅಣ್ಣ ಅಂದರೆ ತಮ್ಮನಿಗಾಗೋದಿಲ್ಲ, ಹೆಂಡತಿ ಗಂಡನ ಮಧ್ಯೆ ಜಗಳ, ಮಕ್ಕಳಿಗೂ ತಂದೆ ತಾಯಿಗೂ ಮಧ್ಯೆ ಘರ್ಷಣೆ. ಏನಕ್ಕೋಸ್ಕರ? ಅಲ್ಲಿಲ್ಲದೆ ಇರುವಂತಹದ್ದು ಇಲ್ಲಿ ಯಾಕಿದೆ? ಗಲಿಬಿಲಿ ಯಾಕಿದೆ? ಐಕ್ಯತೆ ಇಲ್ವಾ? ಪ್ರೀತಿ ಇಲ್ವಾ? ಇಷ್ಟಕ್ಕೂ ನಾವು ಇವಾಗ ತಾನೇ ಪರಲೋಕದ ಕುಟುಂಬದ ಬಗ್ಗೆ ಏನು ಮಾತಾಡ್ತಿದ್ದೀವಿ? ತಂದೆ ಮಗ ಪರಿಶುದ್ಧಾತ್ಮರಿರುವಂಥ ಕುಟುಂಬ. ಈ ಮೂವರು ಸಹ ಒಂದು ಕುಟುಂಬವಾಗಿ ಹೇಗೆ ಏರ್ಪಾಟಾದರು ಅಂತ ಹೇಳಿ ನೋಡಬೇಕಾದ್ರೆ, ತಂದೆ ಮಗ ಪರಿಶುದ್ಧಾತ್ಮರು ಒಂದು ಕುಟುಂಬವಾಗಿ ಹೇಗೆ ಏರ್ಪಾಟಾದರು ಅನ್ನುವಂತಹದನ್ನು ನೋಡಬೇಕಾದ್ರೆ, ಈ ತಂದೆ ಮಗ ಪರಿಶುದ್ಧಾತ್ಮರು ವಿಭಜನೆಯಾಗಿ ಬೇರೆ ಬೇರೆ ಆದಂತಹದ್ದು ನಿಜನ? ತಂದೆ ಮಗ ಪರಿಶುದ್ಧಾತ್ಮರು ಒಂದೇ ಆತ್ಮದಿಂದ ವಿಭಜನೆಯಾಗಿ ಬೇರೆ ಬೇರೆ ಆದಂತಹದ್ದು, ಹೌದಾ? ಕೆಲಸದ ನಿಮಿತ್ತ, ಸೃಷ್ಟಿ ಮಾಡುವಂಥ ಕೆಲಸದ ನಿಮಿತ್ತ, ನಮ್ಮ ಪಾಪಗಳ ನಿಮಿತ್ತ, ಪ್ರಾಣ ಕೊಡುವಂತಹ ಕೆಲಸದ ನಿಮಿತ್ತ ಏನಾಗಬೇಕಾಗಿ ಬಂತು ಹೇಳಿ? ಒಂದೇ ಆತ್ಮ ಏನಾಗಬೇಕಾಗಿ ಬಂತು? ವಿಭಜನೆಯಾಗಿ ಮೂವರಾಗಬೇಕಾಗಿ ಬಂತು. ನಾನು ಹೇಳ್ತಿರುವಂತಹದನ್ನು ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಅದು ನಮ್ಮ ಕುಟುಂಬಕ್ಕೆ ಹೇಗೆ ಲಿಂಕ್ ಆಗುತ್ತೆ ಅನ್ನುವಂತಹದನ್ನು ಇನ್ನೊಂದು ಸ್ವಲ್ಪ ಹೊತ್ತಲ್ಲ ಆಲೋಚನೆ ಮಾಡಿ ನೋಡೋಣ. ಒಂದು ಆತ್ಮ ಏನಾಯಿತು? ವಿಭಜನೆಯಾಗಿ ಮೂವರಾಗಿ ಬದಲಾದರು ಕೆಲಸದ ನಿಮಿತ್ತ. ಹಾಗಾದರೆ ಈ ತಂದೆ ಮಗ ಪರಿಶುದ್ಧಾತ್ಮರು ಈ ಮೂವರಲ್ಲೂ ಇರುವಂತಹ ಸಬ್ಸ್ಟೆನ್ಸ್, ಸಾರ ಒಂದೇನಾ ಬೇರೆ ಬೇರೆನಾ? ನನ್ನ ತಂದೆ ಮಗ ಪರಿಶುದ್ಧಾತ್ಮ ಮೂರು ಜನನ ಒಬ್ಬರ ಅಂತ ಮಾತಾಡ್ತಿಲ್ಲ. ಕುಟುಂಬದ ಬಗ್ಗೆ ಮಾತಾಡಬೇಕಾದ್ರೆ ಅದನ್ನು ಹೇಳಬೇಕು, ಅದಕ್ಕೋಸ್ಕರ ಹೇಳ್ತಿದ್ದೇನೆ. ಹೇಳಿ, ಈ ಒಂದೇ ಆತ್ಮದಿಂದ ವಿಭಜನೆ ಆಗಿರುವಂತಹ ತಂದೆ ಮಗ ಪರಿಶುದ್ಧಾತ್ಮ, ಇವರಲ್ಲಿರುವಂತಹ ಸಾರ, ಇವರಲ್ಲಿರುವಂತಹ ಸಬ್ಸ್ಟೆನ್ಸ್ ಒಂದೇನಾ ಬೇರೆ ಬೇರೆನಾ? ಒಂದೇನಾ? ಯಾಕೆಂದರೆ ಅವ್ರು ಹೇಗೆ ವಿಭಜನೆ ಆದಂಥವರು? ಒಂದೇ ಆತ್ಮದಿಂದ ಮೂವರಾಗಿ ಕೆಲಸದ ನಿಮಿತ್ತ ವಿಭಜನೆ ಆಗಿರುವುದರಿಂದ ಅವರು ಮೂವರಲ್ಲೂ ಇರುವಂತಹ ಸಾರಾಂಶ, ಅದನ್ನು ಸಬ್ಸ್ಟೆನ್ಸ್ ಅಂತ ಹೇಳಿ ಕರಿತೀವಿ. ಸಬ್ಸ್ಟೆನ್ಸ್ ಏನು? ಮೂವರಲ್ಲಿರುವಂತಹ ಸಬ್ಸ್ಟೆನ್ಸ್ ಏನು? ಒಂದೇನಾ? ಒಂದೇನಾ? ಜೋರಾಗಿ ಒಂದೇನಾ? ಒಂದೇ. ಬ್ರದರ್, ಅವರು ಒಂದೇ ಆತ್ಮದಿಂದ ವಿಭಜನೆ ಆಗಿರುವಂತಹ ಬೇರೆ ಬೇರೆ ಆತ್ಮಗಳು, ಅದಕ್ಕೆ ಅವ್ರ ಮನೆಯಲ್ಲಿ ಏನಿಲ್ಲ? ಜಗಳ ಇಲ್ಲ. ನಾವು ಒಂದೇ ದೇಹದಿಂದ ಬಂದಿರುವಂಥವ್ರಲ್ಲ ಅಂತೀರಾ? ಸತ್ಯವೇದದಲ್ಲಿ ನಾವು ಸಾಕಷ್ಟು ಸರಿ ಒಂದು ವಚನವನ್ನು ಓದಿದ್ದೀವಿ. ತಂದೆ ಮಗ ಪರಿಶುದ್ಧಾತ್ಮರು ನಮ್ಮನ್ನು ಸೃಷ್ಟಿ ಮಾಡುವುದಕ್ಕಿಂತ ಮುಂಚೆ, ಅಂದರೆ ಆದಾಮನನ್ನು ಸೃಷ್ಟಿ ಮಾಡುವುದಕ್ಕಿಂತ ಮುಂಚೆ ಏನಂತ ಮಾತಾಡ್ಕೊಳ್ತಾರೆ? ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ. ನೋಡೋಣ ವಚನವನ್ನು ಒಂದು ಸಾರಿ. ಆದಿಕಾಂಡ 1ನೇ ಅಧ್ಯಾಯ 24ನೇ ವಚನ. ಹ್ಞೂ 26 ಓದೋಣ. 26. ಆಮೇಲೆ ದೇವರು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ. ಯಾರ್ಯಾರು ಮಾತಾಡ್ಕೊಳ್ತಿದ್ದಾರೆ ಈ ಮಾತನ್ನು? ತಂದೆ ಮಗ ಪರಿಶುದ್ಧಾತ್ಮರೇ ಒಬ್ಬರ ಹತ್ರ ಒಬ್ಬರು ಏನಂತ ಮಾತಾಡ್ಕೊಳ್ತಿದ್ದಾರೆ? ಹೇಗೆ ಉಂಟು ಮಾಡೋಣ ಅಂತ ಹೇಳಿ ಮಾತಾಡ್ಕೊಳ್ತಿದ್ದಾರೆ? ನಮ್ಮ ಹೋಲಿಕೆಯಲ್ಲಿ ನಮ್ಮ ಸ್ವರೂಪಕ್ಕೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ. ನಮ್ಮನ್ನೆಲ್ಲ ಹೇಗೆ ಉಂಟು ಮಾಡಿದಾರಂತೆ? ಅವರ ಸ್ವರೂಪದಲ್ಲಿ ಅವರ ಹೋಲಿಕೆಗೆ ತಕ್ಕಂತೆ. ಯಾರು ಒಬ್ಬರ ಹೋಲಿಕೆ ಅಲ್ಲ, ಎಷ್ಟು ಜನರ ಹೋಲಿಕೆ ಇದೆ ನಮ್ಮಲ್ಲೆಲ್ಲರಲ್ಲೂ ಸಹ? ಎಷ್ಟು ಜನರ ಹೋಲಿಕೆ ಇದೆ? ನಮ್ಮ ಅಂತ ಹೇಳಿ ಅವ್ರು ಮಾತಾಡ್ಕೊಂಡಿದ್ದಾರೆ ಅಂದರೆ ಎಷ್ಟು ಜನರ ಹೋಲಿಕೆ ಇದೆ? ಮೂವರ ಹೋಲಿಕೆನೂ ಇದೆ. ಇಷ್ಟಕ್ಕೂ ಮೂವರ ಹೋಲಿಕೆನೂ ಹೆಂಗೆ ಬಂತು ನಮಗೆ? ಆ ಮಾತಿನ ಅರ್ಥ ಏನು? ಇಷ್ಟಕ್ಕೂ ನಮ್ಮ ಹೋಲಿಕೆಗೆ ಸರಿಯಾಗಿ ನಮ್ಮ ಸ್ವರೂಪದಲ್ಲಿ ಉಂಟು ಮಾಡೋಣ ಮನುಷ್ಯರನ್ನ ಅಂತ ಹೇಳಿದಾಗ ಆ ಮಾತಿನ ಅರ್ಥ ಏನು? ನಾವು ಹೇಗೆ
ಒಂದೇ ಆತ್ಮದಿಂದ ವಿಭಜನೆಯಾಗಿ ಮೂವರಾಗಿದ್ದೀವೋ, ನಾವು ಹೇಗೆ ಒಂದೇ ಆತ್ಮದಿಂದ, ಒಂದೇ ಸಾರದಿಂದ, ಒಂದೇ ಸಬ್ಸ್ಟೆನ್ಸಿಂದ ವಿಭಜನೆಯಾಗಿ ಮೂವರಾಗಿದ್ದೀವೋ, ನಾವು ಹೇಗೆ, ನಮ್ಮ ಕುಟುಂಬ ಹೇಗೆ ಒಂದು ಸ್ಫೂರ್ತಿದಾಯಕವಾಗಿರುವಂಥ ಕುಟುಂಬ ಇದೆಯೋ, ಹಾಗೆ ಭೂಮಿಯ ಮೇಲೂ ಸಹ ಏನು ಉಂಟು ಮಾಡೋಣ? ಒಂದು ಕುಟುಂಬವನ್ನು ಉಂಟು ಮಾಡೋಣ. ಆ ಕುಟುಂಬದಲ್ಲಿ ಮನುಷ್ಯರು ಇರ್ತಾರೆ. ಮನುಷ್ಯರು ಹೇಗಿರ್ತಾರೆ? ನಾವು ಹೇಗೆ ಒಂದೇ ಆತ್ಮದಿಂದ ವಿಭಜನೆಯಾಗಿ ಮೂವರಾದರೋ ಅದೇ ರೀತಿ ಒಂದು ಕುಟುಂಬದಲ್ಲಿರುವಂತಹ ಎಲ್ಲರಲ್ಲೂ ಸಹ ಇರಬೇಕಾಗಿರುವಂತಹ ಸಾರ, ಸಬ್ಸ್ಟೆನ್ಸ್ ಒಂದೇ ಆಗಿರಬೇಕು. ಹೇಗೆ? ಹೇಗೆ? ಆದಾಮನನ್ನು ಸೃಷ್ಟಿ ಮಾಡ್ತಾರೆ ದೇವರು ಪ್ರಪ್ರಥಮವಾಗಿ. ಮನುಷ್ಯರಲ್ಲಿ ಯಾರು ಪ್ರಪ್ರಥಮ ಸೃಷ್ಟಿ? ಆದಾಮನು. ಆದಾಮನನ್ನು ಸೃಷ್ಟಿ ಮಾಡಿದ ನಂತರ ಆದಾಮನನ್ನು ಹೇಗೆ ಸೃಷ್ಟಿ ಮಾಡ್ತಾರೆ? ಇಷ್ಟಕ್ಕೂ ಹೇಗೆ ಸೃಷ್ಟಿ ಮಾಡ್ತಾರೆ? ಮಣ್ಣಿನಿಂದ ಸೃಷ್ಟಿ ಮಾಡ್ತಾರೆ. ಈಗ ಹೇಳಿ, ಹವ್ವಳನ್ನು ಹೇಗೆ ಸೃಷ್ಟಿ ಮಾಡ್ತಾರೆ? ಆದಾಮನ ಪಕ್ಕೆ ಎಲುಬಿನಿಂದ. ನಿಮಗೊಂದು ಪ್ರಶ್ನೆ, ಭೂಮಿಯ ಮೇಲೆ ಮಣ್ಣಿರಲಿಲ್ವಾ? ಖಾಲಿ ಆಗೋಗಿತ್ತಾ ಇಷ್ಟಕ್ಕೂ ಹವ್ವಳನ್ನು ಸೃಷ್ಟಿ ಮಾಡಲಿಕ್ಕೆ? ಆದಾಮನನ್ನು ಹೇಗೆ ಮಾಡಿದ್ರು ದೇವರು? ಮಣ್ಣಿನಿಂದ. ಹವ್ವಳನ್ನು ಸೃಷ್ಟಿ ಮಾಡಲಿಕ್ಕೆ ಭೂಮಿಯಲ್ಲಿ ಮಣ್ಣು ಖಾಲಿಯಾಗಿತ್ತಾ? ಇಲ್ವಾ? ಖಾಲಿಯಾಗಿರಲಿಲ್ಲ ಅಂದರೂ ಏನಕ್ಕೋಸ್ಕರ ಆದಾಮನ ಎಲುಬನ್ನು ತಗೊಂಡು ಹೊರಗಡೆ ಹವ್ವಳನ್ನು ಮಾಡಲಿಕ್ಕೆ? ಆದಾಮನನ್ನು ಮಣ್ಣಲ್ಲಿ ಮಾಡಿ ಆದಾಮನ ಸಾರಾಂಶವನ್ನು ಹೊರಗಡೆ ತೆಗಿತಿದ್ದಾರೆ, ಆದಾಮನ ಸಬ್ಸ್ಟೆನ್ಸನ್ನು ಹೊರಗಡೆ ತೆಗಿತಿದ್ದಾರೆ. ಯಾರನ್ನು ಸೃಷ್ಟಿ ಮಾಡಲಿಕ್ಕೆ? ಹವ್ವಳನ್ನು ಸೃಷ್ಟಿ ಮಾಡಲಿಕ್ಕೆ. ಹವ್ವಳು ಸೃಷ್ಟಿಯಾದ್ಲು ಅಂತ ಅಂದ್ಕೊಳ್ಳಿ. ಈಗ ನೀವು ಹೇಳಿ, ಆದಾಮನಲ್ಲಿ ಹವ್ವಳಲ್ಲಿ ಇರುವಂತಹ ಸಾರ ಒಂದೇನಾ ಬೇರೆ ಬೇರೆನಾ? ಒಂದೇನಾ? ಯಾಕೆ? ದೇವರು ಆದಾಮನಿಂದ ಅಲ್ವಾ, ಆದಾಮನ ಎಲುಬಿನಿಂದ ಅಲ್ವಾ, ಪಕ್ಕೆ ಎಲುಬಿನಿಂದ ಅಲ್ವಾ ಹವ್ವಳ ಜನ್ಮ ಆಗಿತ್ತು. ಸೊ ಇಬ್ಬರಲ್ಲೂ ಇರುವಂತಹ ಸಾರ, ಆದಾಮನಲ್ಲಿರುವಂತಹ ಅದೇ ಸಾರ ಯಾರಲ್ಲೂ ಇದೆ? ಹವ್ವಳಲ್ಲೂ ಇದೆ. ತಂದೆ ಮಗ ಪರಿಶುದ್ಧಾತ್ಮರಲ್ಲಿ ಮೂವರಲ್ಲೂ ಇರುವಂತಹ ಸಾರ ಒಂದೇನಾ? ಈಗ ನೀವು ಹೇಳಿ, ಗಂಡ ಹೆಂಡತಿಯಲ್ಲಿರುವಂತಹ ಸಾರ ಒಂದೇನಾ ಬೇರೆ ಬೇರೆನಾ? ಒಂದೇನಾ? ಹೌದಾ? ನಿಜನಾ? ಮಕ್ಕಳಲ್ಲಿ ಗಂಡ ಹೆಂಡತಿಯಲ್ಲಿರುವಂತಹ ಸಾರ ಒಂದೇ, ಸಾರಾಂಶ ಒಂದೇ, ಸಬ್ಸ್ಟೆನ್ಸ್ ಒಂದೇ. ಮಕ್ಕಳನ್ನು ಹೇಗೆ ಸೃಷ್ಟಿ ಮಾಡಿದ್ರು? ಪ್ರಪ್ರಥಮ ಜೋಡಿಗೆ ಮಕ್ಕಳನ್ನು ಕೊಡಬೇಕಾದ್ರೆ ದೇವರು ಹೇಗೆ ಕೊಟ್ಟರು? ಮಣ್ಣಲ್ಲಿ ಮಾಡಿದ್ರ? ಎಲುಬನ್ನು ತೆಗೆದು ಮಾಡಿದ್ರ? ಹೇಗೆ ಮಾಡಿದ್ರು? ಇವರಿಬ್ಬರು ಒಂದಾಗಬೇಕು. ಇವರಿಬ್ಬರು ಒಂದಾದಾಗ ಇವರಿಬ್ಬರ ಸಬ್ಸ್ಟೆನ್ಸು ಯಾರಲ್ಲಿರಬೇಕು? ಮಕ್ಕಳಲ್ಲಿರಬೇಕು. ತಂದೆಯಿಂದ ಮಾತ್ರ ತೆಗಿತಿಲ್ಲ ಮಕ್ಕಳನ್ನು, ತಾಯಿಯಿಂದ ಮಾತ್ರನೂ ತೆಗಿತಿಲ್ಲ. ಯಾರಿಂದ ತೆಗಿತಿದ್ದಾರೆ? ಇಬ್ಬರಿಂದಲೂ ಸಹ. ತಂದೆಯಿಂದ ಮಾತ್ರ ತೆಗೆದ್ರು ಅಂತ ಅಂದ್ಕೊಳ್ಳಿ, ಆ ಮಕ್ಕಳ ಮೇಲೆ ಪ್ರೀತಿ ತಾಯಿಗಿರತ್ತಾ? ಬರೀ ತಾಯಿಯ ಸಬ್ಸ್ಟೆನ್ಸನ್ನು ಮಾತ್ರ ತಗೊಂಡು ಮಕ್ಕಳನ್ನು ಮಾಡಿದ್ರು ಅಂತ ಅಂದ್ಕೊಳ್ಳಿ, ಆ ಮಗುವಿನ ಮೇಲೆ ಪ್ರೀತಿ ತಂದೆಗಿರತ್ತಾ? ಇಲ್ಲ. ಯಾರ್ಯಾರ ಸಬ್ಸ್ಟೆನ್ಸ್ ಎರಡೂ ಇರಬೇಕು ಮಕ್ಕಳಲ್ಲಿ? ತಾಯಿಯ ಸಾರ ಇರಬೇಕು, ತಂದೆಯ ಸಾರ ಇರಬೇಕು. ದೇವರು ಎಸ್ಟಾಬ್ಲಿಷ್ ಮಾಡ್ತಿರುವಂತಹ ಈ ಕನೆಕ್ಷನನ್ನು ಒಂದು ಸಾರಿ ನೋಡಿ. ಅವರ ಕುಟುಂಬ ಹೇಗೆ ರೂಪಿಸಲ್ಪಡುತ್ತೋ ಹಾಗೆ ನಿಮ್ಮ ಕುಟುಂಬಗಳು ಸಹ ರೂಪಿಸಲ್ಪಟ್ಟಿದೆ. ಅವರ ಕುಟುಂಬದಲ್ಲಿ ಹೇಗೆ ಅವರ ಕುಟುಂಬದಲ್ಲಿರುವಂತಹ ಜನರಲ್ಲೆಲ್ಲ ಒಂದೇ ಸಾರಾಂಶ ಇದೆಯೋ, ಒಂದೇ ಸತ್ವ ಇದೆಯೋ, ಒಂದೇ ಸಬ್ಸ್ಟೆನ್ಸ್ ಇದೆಯೋ, ಅದೇ ರೀತಿ ಭೂಮಿಯ ಮೇಲಿರುವಂತಹ ಪ್ರತಿ ಕುಟುಂಬದಲ್ಲೂ ಸಹ ಆ ಕುಟುಂಬದಲ್ಲಿ ಎಷ್ಟು ಜನ ಇದ್ದಾರೋ ಅಷ್ಟು ಜನರಲ್ಲೂ ಇರುವಂತಹ ಸಬ್ಸ್ಟೆನ್ಸ್, ಸಾರ ಒಂದೇ. ಗಂಡನಿಂದ ಹೆಂಡತಿಯನ್ನು ತೆಗೆದ್ರು, ಇವರಿಬ್ಬರಿಂದ ಮಕ್ಕಳನ್ನು ಮಾಡ್ತಿದ್ದಾರೆ. ಕನೆಕ್ಷನ್ ಏರ್ಪಡ್ತಾ ಎಲ್ಲಾದರೂ ಬಿಟ್ಟು ಹೋದಂತೆ ಕಾಣಿಸ್ತಾ ನಿಮಗೆ? ಅಥವಾ ಒಗ್ಗಟ್ಟಾಗಿ ಗಟ್ಟಿಯಾಗಿದೆಯಾ ದೇವರು ಏರ್ಪಡಿಸಿರುವಂತಹ ಕನೆಕ್ಷನ್ ಪ್ರಾರಂಭದಲ್ಲಿ? ಹೌದಾ? ಈಗ ಹೇಳಿ, ಒಂದು ಕುಟುಂಬದಲ್ಲಿ ಗಂಡ, ಹೆಂಡತಿ, ಮಗು, ಈ ಮೂವರಲ್ಲೂ ಇರುವಂತಹ ಸಬ್ಸ್ಟೆನ್ಸ್, ಸಾರ ಒಂದೇನಾ? ಅಥವಾ ಎಲ್ಲಾದರೂ ಎಲ್ಲಿಂದನಾದರೂ ಮಕ್ಕಳನ್ನು ಸೃಷ್ಟಿ ಮಾಡಿ ಮಾರಾಟ ಮಾಡುವಂತಹ ಮಾರ್ಕೆಟ್ ಎಲ್ಲಾದರೂ ಇದೆಯಾ? ಇಲ್ಲ ಅಲ್ವಾ? ಮಕ್ಕಳು ಬೇಕಾದರೆ ಮಾರ್ಕೆಟಿಗೆ ಬ್ಯಾಗ್ ಇಟ್ಕೊಂಡು ಎಲ್ಲಾದರೂ ಹೋಗ್ತೀವ? ಇಲ್ಲ. ಎಲ್ಲಿಂದ ಸೃಷ್ಟಿಯಾಗ್ತಿದ್ದಾರೆ ಮಕ್ಕಳು? ತಂದೆ ತಾಯಿಯಿಂದ.
ಅದಕ್ಕೆ ವಿಜ್ಞಾನ ಏನು ಹೇಳುತ್ತೆ ಅದನ್ನು ಅಂತ ಹೇಳಿದ್ರೆ, ಒಂದು ಮಗುವಲ್ಲಿ ಪ್ರತಿ ಮಗುವಿನಲ್ಲೂ ಜೀನ್ ಇರುತ್ತಲ್ವ, ಜೀನ್ ಅನ್ನುವಂತಹ ಪದವನ್ನು ಕೇಳಿದ್ದೀವ ನಾವು. ಒಂದು ಕ್ಯಾರೆಕ್ಟರಿಸ್ಟಿಕ್, ನಿಮ್ಮ ಲಕ್ಷಣಗಳನ್ನು, ತಂದೆ ತಾಯಿ ಲಕ್ಷಣಗಳನ್ನು ಮಗುವಿನಲ್ಲಿ ತರುವಂತಹ ಒಂದು ಸಬ್ಸ್ಟೆನ್ಸ್ ಅದು ಜೀನ್ ಅನ್ನುವಂತಹದ್ದು. ಅದರ ಮೇಲೆ ಕ್ರೋಮೋಸೋಮ್ಗಳು ಇರುತ್ತೆ. ಕ್ರೋಮೋಸೋಮ್ ಅಂತ ಹೇಳಿ ಕರಿತೀವಿ ವೈಜ್ಞಾನಿಕ ಭಾಷೆಯಲ್ಲಿ ಅದನ್ನು. 46 ಪೇರ್ ಕ್ರೋಮೋಸೋಮ್ ಇರುತ್ತೆ ಪ್ರತಿ ಮನುಷ್ಯನಲ್ಲೂ. ಎಷ್ಟು ಕ್ರೋಮೋಸೋಮ್ಗಳಿರುತ್ತೆ? 46 ಕ್ರೋಮೋಸೋಮ್ ಇರುತ್ತೆ. ಆ 46 ಕ್ರೋಮೋಸೋಮ್ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಒಂದು ಇನ್ನೊಂದು ಈ ಥರ ಲೈನಾಗಿ 23 ಜೋಡಿಗಳಿರುತ್ತೆ. 23 ಜೋಡಿ ಎಷ್ಟಾಯಿತು ಟೋಟಲ್ ಆಗಿ? 46. ಈ 46ರಲ್ಲಿ ಒಂದು ತಂದೆಯಿಂದ ಬಂದಿರುತ್ತೆ, ಇನ್ನೊಂದು ತಾಯಿಯಿಂದ ಬಂದಿರುತ್ತೆ. ಒಂದು ತಂದೆಯಿಂದ ಇನ್ನೊಂದು ತಾಯಿಯಿಂದ, ಒಂದು ತಂದೆಯಿಂದ ಇನ್ನೊಂದು ತಾಯಿಯಿಂದ. ಪ್ರತಿ ಮನುಷ್ಯನಲ್ಲೂ ಇದೇ ಅರೇಂಜ್ಮೆಂಟ್ ಇರುತ್ತೆ ಗೊತ್ತಾ? ಆ ರೀತಿ ಯಾವ ಮನುಷ್ಯನಲ್ಲಿ ಅರೇಂಜ್ಮೆಂಟ್ ಇರೋದಿಲ್ವೋ ಆ ಮನುಷ್ಯ ಏನಾದರೂ ಫಿಸಿಕಲಿ ಚಾಲೆಂಜ್ಡ್ ಆಗಿ ಹುಟ್ಟಿರ್ತಾರೆ. ಅದು ಬೇರೆ ವಿಚಾರ, ಇವತ್ತಾದರೂ ಬೇರೆ ದಿನ ಮಾತಾಡ್ಕೊಳ್ಳೋಣ. ಆದರೆ ಸದ್ಯಕ್ಕೆ ಇಷ್ಟು ಅರ್ಥ ಮಾಡ್ಕೊಳ್ಳಿ, ಪ್ರತಿ ಮಗುವಿನಲ್ಲೂ ಸಹ ದೇವರು ಯಾರ್ಯಾರ ಸಬ್ಸ್ಟೆನ್ಸ್, ಯಾರ್ಯಾವ ಸಾರಾಂಶವನ್ನು ಇಟ್ಟು ಮಾಡ್ತಿದ್ದಾರೆ. ತಂದೆಯ ಸಬ್ಸ್ಟೆನ್ಸ್ ಇಡ್ತಿದ್ದಾರೆ, ತಾಯಿಯ ಸಬ್ಸ್ಟೆನ್ಸ್ ಇಡ್ತಿದ್ದಾರೆ. ತಂದೆ ಲಕ್ಷಣ ಬರಬೇಕು, ತಾಯಿ ಲಕ್ಷಣನೂ ಬರಬೇಕು. ತಂದೆಯಲ್ಲಿರುವಂತಹ ಸಾರ ಬರಬೇಕು, ತಾಯಿಯಿಂದಲೂ ಬರಬೇಕು. ಒಬ್ಬರು ಇನ್ನೊಬ್ಬರನ್ನು ಅವಾಗ ಏನು ಮಾಡ್ತಾರೆ? ಪ್ರೀತಿ ಮಾಡ್ತಾರೆ. ನಿಜ ಅಲ್ವಾ? ನೀವು ನಿಮ್ಮದು ಅಂತ ಅಂದ್ಕೊಂಡ್ರೆ ಮಾತ್ರ ಅಲ್ವಾ ಏನನ್ನಾದರೂ ಪ್ರೀತಿ ಮಾಡುವಂತಹದ್ದು, ಹೌದಾ ಇಲ್ವಾ? ಹೊರಗಡೆ ಕಾರ್ ನಿಲ್ಲಿಸಿದ್ದೀರಾ, ಏನೋ ಬಿತ್ತು ಕಾರ್ ಮೇಲೆ, ಟಪ್ ಅಂತ ಗ್ಲಾಸ್ ಹೊಡೆದೋಯ್ತು, ಹೌದಾ? ಓಡೋಗ್ತೀರಾ? ಬೇರೆ ಯಾರ್ದೋ ಗ್ಲಾಸ್ ಆದರೆ ಹೋಗ್ತೀರಾ ನಿಧಾನವಾಗಿ ಎದ್ದು ನೋಡೋಣ ಯಾರ್ದು ಅಂತ ಅಂದ್ಕೊಂಡು ಹೆಜ್ಜೆ ಮೇಲೆ ಹೆಜ್ಜೆ ಆಗ್ತಾ. ನೀವು ಹೋಗುವಂತಹ ಶೈಲಿ ಬೇರೆ, ನೀವು ಹೋಗುವಂತಹ ಸ್ಟೈಲ್ ಬೇರೆ. ನಿಮ್ಮದೇ ಕಾರ್ ಅಂತ ಅಂದ್ಕೊಳ್ಳಿ, ಹೊಸದಾಗಿ ತೊಗೊಂಬಂದು ನಿಲ್ಸಿದ್ದೀರಾ ಅಂತ ಅಂದ್ಕೊಳ್ಳಿ. ಇವಾಗ ಏನು ಮಾಡ್ತೀರಾ? ಓಡ್ತೀರಾ? ಯಾರು ಅದು ಅಂತ ಓಡ್ತೀರಾ? ಆ ಮನುಷ್ಯ ಯಾರು ಡ್ಯಾಮೇಜ್ ಮಾಡಿದ್ನೋ ಅವನ ಹತ್ರ ಹಣ ಈಸ್ಕೊಡೋವರೆಗೂ ಬಿಡೋದಿಲ್ಲ. ನಿಜನಾ ನೀವು? ಹಾಂ, ನಿಮ್ಮದ್ದು ಅಂತ ನೀವು ಯಾವ ಒಂದು ವಸ್ತುವನ್ನು ಅಂದ್ಕೊಂಡಾಗ ಅದನ್ನು ನೀವೇನು ಮಾಡ್ತೀರಾ? ಪ್ರೀತಿ ಮಾಡ್ತೀರಾ, ಹೌದಾ? ನಿಮ್ಮದು ಅಂತ ಅಂದ್ಕೊಂಡ್ರೆ, ಇದು ನಂದು ಅಂತ ಅಂದ್ಕೊಂಡ್ರೆ ನೀವೇನು ಮಾಡ್ತೀರಾ? ಅದನ್ನು ಪ್ರೀತಿ ಮಾಡ್ತೀರಾ. ದೇವರು ಒಂದು ಕುಟುಂಬವನ್ನು ಏರ್ಪಾటు ಮಾಡಬೇಕಾದ್ರೆ ಇದೇ ಆಲೋಚನೆ ಇಟ್ಕೊಂಡು ಕುಟುಂಬವನ್ನು ಏರ್ಪಾటు ಮಾಡಿತ್ತು. ಈ ಕುಟುಂಬದಲ್ಲಿ ಒಬ್ಬರು ಇನ್ನೊಬ್ಬರನ್ನು ಪ್ರೀತಿ ಮಾಡಬೇಕಾದ್ರೆ ಏನಿರಬೇಕು? ಇವರ ಮಧ್ಯ ಬಂಧ, ಸಂಬಂಧ, ಅನುಬಂಧ, ಹೌದಾ? ಪ್ರತಿ ಮನುಷ್ಯನಿಗೂ ಸಹ, ಪ್ರತಿ ಪುರುಷನಿಗೂ ಹೆಂಡತಿಯನ್ನು ಸೃಷ್ಟಿ ಮಾಡಬೇಕಾದ್ರೆ ತನ್ನಿಂದ ತೆಗೆದು ಮಾಡಿರುವಂಥ ಸಬ್ಸ್ಟೆನ್ಸ್ ಅಂತ ಹೇಳಿ ಗುರುತು ಬರಬೇಕು ಆ ಮನುಷ್ಯನಿಗೆ. ಬ್ರದರ್, ನಮಗೆ ಗೊತ್ತಿಲ್ಲಲ್ಲ ಬ್ರದರ್, ನಾನು ನೋಡಿದ್ರೆ ಬೆಂಗಳೂರಲ್ಲಿದ್ದೀನಿ, ಯಾವುದೋ ಬೇರೆ ಊರಿಂದ ಅಲ್ವಾ ನನ್ನ ಮದುವೆ ಆಗಿರುವಂತಹ ನನ್ನ ಹೆಂಡತಿ ಅಲ್ಲೆಲ್ಲೋ ಇದ್ರು, ನನ್ನಿಂದ ಹೆಂಗೆ ತೆಗೆದು ಮಾಡಿದ್ರು ಅಂತ ನಿಮಗನ್ನಿಸ್ಬೋದು. ಇವಾಗ ನಿಜವಾಗ್ಲೂ ಒಂದು ವೇಳೆ ನಿಮ್ಮ ವಿವಾಹ ದೇವರ ಚಿತ್ತಾನುಸಾರವಾಗಿದ್ದರೆ, ನಿಮ್ಮ ವಿವಾಹ ದೇವರ ಚಿತ್ತಾನುಸಾರವಾಗಿದ್ದಿದ್ದೇ ಆದರೆ, ನಾವು ದೇವರನ್ನು ಕೇಳಿ ದೇವರನ್ನು ಮುಂದೆ ಬಿಟ್ಟು ಮಾಡಿಕೊಂಡಿರುವಂತಹ ವಿವಾಹನೇ ಆಗಿದ್ದರೆ, ಖಂಡಿತವಾಗಿಯೂ ನಿಮ್ಮ ಪತ್ನಿಯರಿಗೆ ನಿಮ್ಮ ಪತಿ, ನಿಮ್ಮಿಬ್ಬರಲ್ಲೂ ಇರುವಂತಹ ಸಬ್ಸ್ಟೆನ್ಸ್, ಸಾರಾಂಶ ಒಂದೇ. ಅದು ನೀವು ಹುಟ್ಟೋದಕ್ಕಿಂತ ಮುಂಚೆ ಆದಾಮನ ಕಾಲದಿಂದನೇ ಡಿಸೈಡ್ ಆಗೋಗಿದೆ. ಈ ಮಗನಿಗೆ, ಈ ಮಗಳನ್ನು ಈ ವಯಸ್ಸಿನಲ್ಲಿ, ಈ ವರ್ಷದಲ್ಲಿ, ಈ ಪ್ರಾಂತ್ಯದಲ್ಲಿ ಸೃಷ್ಟಿ ಮಾಡಿಟ್ಟಿದ್ದೀನಿ ಅನ್ನುವಂತಹದ್ದು. ಇವಾಗ ಹೇಳಿ, ನಿಮ್ಮಿಬ್ಬರಲ್ಲೂ ಇರುವಂಥ ಸಬ್ಸ್ಟೆನ್ಸ್ ಒಂದೇನಾ? ನಿಮ್ಮ ಮಕ್ಕಳಲ್ಲೂ ಇರುವಂಥ ಸಬ್ಸ್ಟೆನ್ಸ್ ಒಂದೇನಾ? ಹೌದು. ಈ ಪ್ರೊಸೀಜರನ್ನು ಏನಕ್ಕೋಸ್ಕರ ತಂದ್ರಪ್ಪ ದೇವರು? ನೀವು ಪ್ರೀತಿ ಮಾಡಬೇಕಲ್ವ ನಿಮ್ಮ ಕುಟುಂಬದವರನ್ನು, ಹೌದಾ? ಗಂಡ ಹೆಂಡತಿಯನ್ನು ಪ್ರೀತಿ ಮಾಡಬೇಕು, ಹೆಂಡತಿ ಗಂಡನನ್ನು, ಇವರಿಬ್ಬರು ಸೇರಿ ಮಕ್ಕಳನ್ನು, ಮಕ್ಕಳು ತಂದೆ ತಾಯಿಯಂದಿರನ್ನು, ಇವರೆಲ್ಲರ ಮಧ್ಯನೂ ಪ್ರೀತಿ ಇರಬೇಕು ಅಂತ ಹೇಳಿದ್ರೆ ಒಬ್ಬರಿಂದ ಇನ್ನೊಬ್ಬರನ್ನು ಮಾಡಬೇಕು. ಇನ್ನೊಬ್ಬರನ್ನು ಅವ್ರನ್ನ ಇಂಡಿಪೆಂಡೆಂಟ್ ಆಗಿ, ಆದಾಮನನ್ನು ಮಣ್ಣಿನಿಂದ ಮಾಡಿ ಹವ್ವಳನ್ನು ಮಣ್ಣಿಂದ ಮಾಡಿದರೆ ಇಬ್ಬರಿಗೂ ಒಬ್ಬರ ಮೇಲೆ ಒಬ್ಬರಿಗೆ ಏನಿರ್ತಿರ್ಲಿಲ್ಲ? ಪ್ರೀತಿ ಇರ್ತಾ ಇರಲಿಲ್ಲ. ಕಾಯಿನನ್ನು, ಏಬೇಲನನ್ನು ಬೇರೆ ಥರ ಸೃಷ್ಟಿ ಮಾಡಿದ್ರು ಅಂತ ಅಂದ್ಕೊಳ್ಳಿ. ಕಲ್ಲುಗಳು ನೀಟಾಗಿ ಬೆಳೀತಾ ಮಕ್ಕಳಾಗೋದ್ವು ಅಂತ ಅಂದ್ಕೊಳ್ಳಿ. ಇವರಿಬ್ಬರಿಗೂ ಅವ್ರ ಮೇಲೆ ಪ್ರೀತಿ ಇರ್ತಾ ಇತ್ತಾ? ಒಂದು ಕುಟುಂಬವನ್ನು ದೇವರು ಏರ್ಪಡಿಸ್ತಿರ್ಬೇಕಾದ್ರೆ ಏನು ಯೋಚನೆ ಮಾಡ್ತಿದ್ದಾರೆ ಗೊತ್ತಾ? ನಂದು ಅಂತ ಅನ್ಕೋಬೇಕು, ನನ್ನ ಮಕ್ಕಳು ತಮ್ಮ ಕುಟುಂಬಗಳನ್ನು ನೋಡಿಕೊಂಡು ಆ ಥರ ಏರ್ಪಾಟು ಮಾಡಬೇಕು. ಇವಾಗ ಅರ್ಥ ಆಯ್ತಾ ಮಾತಿನ ಅರ್ಥ ನಮಗೆ? ನಮ್ಮ ಹೋಲಿಕೆಗೆ ಸರಿಯಾಗಿ ನಮ್ಮ ಸ್ವರೂಪದಲ್ಲಿ, ಒಬ್ಬರ ಸ್ವರೂಪ ಅಲ್ಲ, ಮೂವರ ಸ್ವರೂಪನು ಎಲ್ಲ ಕಂಬೈನ್ಡ್ ಆದರೆ ನಾವು ಹೇಗಿದ್ದೀವೋ, ಒಂದೇ ಆತ್ಮದಿಂದ ವಿಭಜನೆಯಾಗಿ ನಾವು ಹೇಗೆ ಏರ್ಪಾಟಾಗಿದ್ದೀವೋ, ನಮ್ಮ ಸ್ವರೂಪದಲ್ಲಿ ನಾವು ವಿಭಜನೆ ಆಗಿರುವಂತಹ ಏರ್ಪಾಟು ಏನಿದೆ ಒಂದು ಕುಟುಂಬವಾಗಿ, ಈ ಕುಟುಂಬದ ರಿಫ್ಲೆಕ್ಷನ್ ಎಲ್ಲೂ ಕಾಣಿಸ್ಬೇಕು, ಭೂಮಿಯ ಮೇಲೂ ಕಾಣಿಸ್ಬೇಕು.
ಆ ಫ್ಯಾಮಿಲಿಯ ಛಾಯೆನೇ ಭೂಮಿಯ ಮೇಲೆ ನಾವು ನೋಡ್ತಿರುವಂಥ ಈ ಕುಟುಂಬಗಳೆಲ್ಲವೂ ಸಹ ಆ ಕುಟುಂಬದ ಪ್ರತಿಬಿಂಬವೇ ಭೂಮಿಯ ಮೇಲೆ ನಾವೀಗ ನೋಡ್ತಿರುವಂಥ ಕುಟುಂಬಗಳು. ನಿಮ್ಮ ಕುಟುಂಬಗಳೆಲ್ಲವೂ ಸಹ ನಿಮಗೊಂದು ಕುಟುಂಬ ಇದೆ ಅಂತ ಹೇಳಿದ್ರೆ, ಇವತ್ತು ನಿಮಗೊಂದು ಫ್ಯಾಮಿಲಿ ಇದೆ ಅಂತ ಹೇಳಿದ್ರೆ, ಈ ಫ್ಯಾಮಿಲಿ ಈ ಥರ ಏರ್ಪಾಟಾದರೆ ಚೆನ್ನಾಗಿರುತ್ತೆ ಅಂತ ದೇವ್ರಿಗೆ ಹೆಂಗೆ ಯಾವಾಗ ಅನ್ನಿಸ್ತು ಗೊತ್ತಾ? ಅವರ ಫ್ಯಾಮಿಲಿಯನ್ನು ಅವ್ರು ನೋಡಿಕೊಂಡಾಗ, ತಂದೆ ಮಗ ಪರಿಶುದ್ಧಾತ್ಮರು ಸೇರಿರುವಂಥ ಈ ಕುಟುಂಬವನ್ನು ದೇವರು ಒಂದಾನೊಂದು ದಿನ ನೋಡಿಕೊಂಡಾಗ ಅವ್ರಿಗೇನನ್ನಿಸ್ತು? ನಮ್ಮ ಥರನೇ ನಮ್ಮ ಹೋಲಿಕೆಯಲ್ಲಿ ಭೂಮಿಯ ಮೇಲೂ ಕುಟುಂಬಗಳಿರಬೇಕು. ನಾವು ಮೂವರೂ ಸಹ ಹೇಗೆ ಹೋಲಿತೀವೋ, ಹೇಗೆ ಒಂದೇ ಥರ ಇದ್ದೀವೋ, ಒಂದೇ ಆತ್ಮನಿಂದ ವಿಭಜನೆ ಆಗಿರುವಂತಹ ಕ್ಯಾರೆಕ್ಟರಿಸ್ಟಿಕ್ಸ್ ಆಗಿದ್ದೀವೋ, ಅದೇ ರೀತಿ ಭೂಮಿಯ ಮೇಲೂ ಕುಟುಂಬಗಳು ಏರ್ಪಡಬೇಕು. ಅವರಲ್ಲೂ ಸಹ ಒಂದೇ ಸಾರಾಂಶ ಇರಬೇಕು. ಆವಾಗ ಅವರು ಒಬ್ಬರನ್ನು ಒಬ್ಬರು ಪ್ರೀತಿ ಮಾಡ್ತಾರೆ. ಎಲ್ಲರೂ ಸೇರಿ ನನ್ನನ್ನು ಅಪ್ಪ ಅಂತ ಕರೀತಾರೆ. ಇದೇನಾ ದೇವರ ಆಲೋಚನೆ? ಹೌದಾ? ಒಂದು ಕುಟುಂಬವನ್ನು ಏರ್ಪಡಿಸುವುದರ ಹಿಂದೆ ಇದೇ ಅಲ್ವಾ ದೇವರ ಆಲೋಚನೆ? ಯಾವತ್ತಾದರೂ ನಮಗೆ ಯಾವತ್ತಾದರೂ ಕೂತ್ಕೊಂಡು ಯೋಚನೆ ಮಾಡಿದ್ದೀರಾ? ತಂದೆ, ನೀನು ನನ್ನ ಕುಟುಂಬ ಕೊಟ್ಟರೆ ನಿನಗೆ ಬರುವಂತಹದ್ದು ಏನು ಅಂತ ಆಲೋಚನೆ ಮಾಡಿದ್ದೀವ? ಇಷ್ಟಕ್ಕೂ ಕುಟುಂಬ ವ್ಯವಸ್ಥೆಯನ್ನು ಏರ್ಪಾಡು ಮಾಡಿದ್ದು ಯಾರು ಅಂತ ಮಾತಾಡ್ಕೊಳ್ತಿದ್ದೀವಿ ಇವಾಗವರೆಗೂ? ಯಾರು? ದೇವರು. ನಮಗೆ ಕುಟುಂಬ ಬರೋ ಹಂಗೆ ಮಾಡಿದ್ರೆ ದೇವ್ರಿಗೆ ಏನಾದರೂ ಬರುತ್ತಾ? ಇದು ಯೋಚನೆ ಮಾಡಿದರೆ ನಮಗೆ ಇದು ಅರ್ಥ ಆಗೋಗಿರ್ತಾ ಇತ್ತು. ಹಾಗಾದರೆ ದೇವರು ಕೋರ್ಕೊಂಡಂತಹ ಕುಟುಂಬ ಬೇರೆ. ಆ ಥರ ಕುಟುಂಬನೇ ಈ ಭೂಮಿಯ ಮೇಲೂ ಸಹ ಇರಬೇಕು. ನಮ್ಮ ಹೋಲಿಕೆಗೆ ಸರಿಯಾಗಿ, ನಮ್ಮ ಸ್ವರೂಪದಲ್ಲಿ, ನಮ್ಮಲ್ಲಿ ಹೇಗೆ ಒಂದೇ ಸಾರಾಂಶ ಇದೆಯೋ ಅವರಲ್ಲೂ ಸಹ ಒಂದೇ ಸಾರಾಂಶ ಇರಬೇಕು. ಇಲ್ಲಿ ಯಾರನ್ನಾದರೂ ನನ್ನ ಪಕ್ಕದಲ್ಲಿ ಕೂರಿಸ್ಕೊಂಡೆ ಅಂತ ಅಂದ್ಕೊಳ್ಳಿ. ಈಗ ನನ್ನ ಕೈ ಇದೆ, ಅವರಿಗೂ ಒಂದು ಕೈ ಇರುತ್ತಾ? ಅವ್ರಿಗೂ ಎರಡು ಕೈ ಇರುತ್ತಾ? ಈಗ ನೀವು ಹೇಳಿ, ನನ್ನ ಕೈಯಲ್ಲಿರುವಂಥ ಸಾರಾಂಶ, ಅವರ ಕೈಯಲ್ಲಿರುವಂಥ ಸಾರಾಂಶ ಎರಡು ಒಂದೇನಾ? ಒಂದೇನಾ? ಹೇಳಿ ಜೋರಾಗಿ. ನನ್ನ ಕೈಯಲ್ಲಿರುವಂತಹ ಸಾರಾಂಶ, ಅವರ ಕೈಯಲ್ಲಿರುವಂಥ ಸಾರಾಂಶ ಎರಡು ಒಂದೇನಾ? ಅಲ್ಲ. ನನಗೆ ಎರಡು ಕೈ ಇದೆ. ಈಗ ಈ ಎರಡೂ ಕೈಯಲ್ಲಿರುವಂಥ ಸಾರಾಂಶ ಒಂದೇನಾ? ಒಂದೇನಾ? ಏನಕ್ಕೆ ಒಂದೇ ಆಯಿತು ಹೇಳಿ? ಒಂದೇ ಶರೀರದಲ್ಲಿರುವ ಬೇರೆ ಬೇರೆ ಅಂಗಗಳು. ಹೌದಾ? ನನ್ನ ದೇಹದಲ್ಲಿರುವಂತಹ ಪ್ರತಿಯೊಂದೊಂದು ಅವಯವದಲ್ಲೂ ಇರುವಂತಹ ಸಾರಾಂಶ ಒಂದೇ. ಯಾಕೆ? ನನ್ನ ಒಂದೇ ದೇಹದಲ್ಲಿರುವಂತಹ ಬೇರೆ ಬೇರೆ ಅವಯವಗಳು ಇವೆಲ್ಲವೂ ಸಹ. ಪಕ್ಕದಲ್ಲಿ ಒಬ್ಬ ಮನುಷ್ಯನನ್ನು ಕೂರಿಸ್ಕೊಂಡು ಅವರ ಕೈಯನ್ನು ನನ್ನ ಕೈಯನ್ನು ಕಂಪೇರ್ ಮಾಡಿ ನೋಡಿದಾಗ ಅದರಲ್ಲಿರುವಂಥ ಸಾರಾಂಶ ಒಂದೇ ಅಲ್ಲ, ಬೇರೆ ಬೇರೆ. ಅಡ್ಜಸ್ಟ್ ಆಗಲ್ಲ. ಹೌದಲ್ವಾ? ಅದಕ್ಕೆ ಡಾಕ್ಟ್ರುಗಳು ಆಗಾಗ ಈ ಆಪರೇಷನ್ಗಳು, ಸರ್ಜರಿಗಳು, ರಾಡ್ಗಳೆಲ್ಲ ಹಾಕ್ತಿರ್ತಾರಲ್ವ ಕೈಗೆ ಕಾಲಿಗೆಲ್ಲ ಮುರಿದೋದಾಗ. ರಾಡನ್ನು ಹಾಕಬೇಕಾದ್ರೆ ಹೇಳ್ತಾರೆ ಅವರು, ನಿಮ್ಮ ಬಾಡಿಲಿ ಒಂದು ಸಬ್ಸ್ಟೆನ್ಸ್ ಇದೆ, ಆ ಸಬ್ಸ್ಟೆನ್ಸ್ ಜೊತೆಗೆ ನಾವು ಹಾಕುವಂತಹ ಈ ಕಬ್ಬಿಣದ್ದು ಅಥವಾ ಸ್ಟೀಲ್ ರಾಡು ಮ್ಯಾಚ್ ಆಗದೇ ಇದ್ದರೆ ಕಷ್ಟ ಆಗೋಗುತ್ತೆ, ಇನ್ಫೆಕ್ಷನ್ ಡೆವಲಪ್ ಆಗುವಂಥ ಸಾಧ್ಯತೆ ಇರುತ್ತೆ ಅಂತ ಹೇಳ್ತಾರೆ ನಿಮಗೆ. ಹೌದಲ್ವ? ಯಾಕೆ? ನಮ್ಮ ದೇಹದಲ್ಲಿರುವಂಥ ಸಬ್ಸ್ಟೆನ್ಸ್ ಜೊತೆ ಅವರು ಸ್ಟೀಲ್ ರಾಡ್ ಹಾಕ್ತಿದಾರಲ್ವ, ಅದು ಬೆರೀತಿಲ್ಲ. ಅದಾಗಬಾರ್ದು ನಮ್ಮ ಜೀವನಗಳಲ್ಲಿ ಅಂತ ಹೇಳಿ ದೇವರು ನಮ್ಮನ್ನೆಲ್ಲ ಹೇಗೆ ಸೃಷ್ಟಿ ಮಾಡಿದ್ದಾರೆ, ಒಂದು ಕುಟುಂಬವಾಗಿ ಹೇಗೆ ಏರ್ಪಡಿಸ್ತಿದ್ದಾರೆ? ಒಂದೇ ಸಬ್ಸ್ಟೆನ್ಸ್, ಒಂದೇ ಸಾರಾಂಶ ಇರಬೇಕು. ಅವ್ರಿಗೆ ಯೋಚನೆ ಮಾಡುವಂತಹ ರೀತಿ ಒಂದೇ ಥರ ಇರಬೇಕು. ಅವ್ರ ಆಲೋಚನೆ ಮಾಡುವಂತಹದ್ದು, ಅವ್ರ ಕೆಲಸಕ್ಕೆ ಮಾಡುವಂತಹ ಶೈಲಿ ಒಂದೇ ಥರ ಇರಬೇಕು ಅಂತ ಅಂದ್ಕೊಂಡು ಭೂಮಿಯ ಮೇಲೂ ಸಹ ಕುಟುಂಬಗಳಿದ್ರೆ ಚೆನ್ನಾಗಿರುತ್ತೆ. ಪರಲೋಕದಲ್ಲಿ ಹೇಗೆ ಕುಟುಂಬ ಇದೆಯೋ ಭೂಮಿಯ ಮೇಲೂ ಸಹ ಅದೇ ರೀತಿಯಾಗಿರುವಂಥ ಕುಟುಂಬಗಳಿದ್ರೆ ಚೆನ್ನಾಗಿರುತ್ತೆ ಅಂತ ಕನಸು ಕಟ್ಕೊಂಡು ಭೂಮಿಯ ಮೇಲೆ ಕುಟುಂಬಗಳನ್ನು ಏರ್ಪಡಿಸಿದ್ರು. ಹೌದಾ? ಈಗ ನೀವು ಹೇಳಿ, ನಾವು ಎಷ್ಟು ಚೆನ್ನಾಗಿ ಕುಟುಂಬಗಳ ಕುರಿತಂತೆ ದೇವರು ಅಂದ್ಕೊಂಡಿರುವಂಥ ಸಂಕಲ್ಪವನ್ನು ನೆರವೇರಿಸ್ತಿದ್ದೀವ? ಆ ಕುಟುಂಬದಲ್ಲಿ ಏನಿಲ್ಲ ಇವತ್ತುವರೆಗೂ? ಜಗಳ. ಆ ಕುಟುಂಬದಲ್ಲಿ, ಪರಲೋಕದ ಕುಟುಂಬದಲ್ಲಿ ಏನಿಲ್ಲ ಇವತ್ತುವರೆಗೂ? ಜಗಳ ಇಲ್ಲ, ಗಲಭೆ ಇಲ್ಲ, ವೈಷಮ್ಯಗಳಿಲ್ಲ, ಮನಸ್ತಾಪಗಳಿಲ್ಲ. ಅವ್ರು 3 ಜನ ಏನು ಅಂದ್ಕೊಂಡ್ರೂ ಸಹ ಒಟ್ಟಿಗೆ ಮಾಡ್ತಾರೆ. ಹೌದಲ್ವಾ? ನಾವು ಸತ್ಯವೇದದಲ್ಲಿ ಸಾಕಷ್ಟು ಸರಿ ನೋಡ್ಕೊಳ್ತೀವಲ್ವ? ಅವ್ರು ಏನಾದರೂ ಅಂದ್ಕೊಂಡ್ಲಿ, ಇಲ್ಲಿ ಮನುಷ್ಯರನ್ನು ಉಂಟು ಮಾಡೋಣ ಅಂತ ಹೇಳಿ ಮಾತಾಡ್ಕೊಂಡ್ರು. 1:26 ಆದಿಕಾಂಡ. ಮೂವರು ಸೇರಿ ಏನಂತ ಮಾತಾಡ್ಕೊಳ್ತಿದ್ದಾರೆ? ನಮ್ಮ ಹೋಲಿಕೆಗೆ ಸರಿಯಾಗಿ, ನಮ್ಮ ಸ್ವರೂಪದಲ್ಲಿ ಮನುಷ್ಯರನ್ನು ಉಂಟು ಮಾಡೋಣ ಅಂತ ಮಾತಾಡ್ಕೊಂಡ್ರೆ, ಒಂದು ಕೆಲಸವನ್ನು ಎಷ್ಟು ಚೆನ್ನಾಗಿ ಮಾತಾಡಿಕೊಂಡು ಮಾಡ್ತಿದ್ದಾರೆ ಅಂತ ಹೇಳಿ ಒಂದ್ಸರಿ ನೋಡಿ. ನಿಮಗೆಲ್ಲಾದರೂ ಕಾಣಿಸ್ತಾ ಇಲ್ಲ ಕೆಳಗಡೆ? ಯೇಸು ಕ್ರಿಸ್ತರು, ಇಲ್ಲ ಬೇಡ, ನನ್ನ ಸ್ವರೂಪ ಬೇಡ, ನಿನ್ನ ಸ್ವರೂಪದಲ್ಲಿ ಮಾಡ್ಕೋ ಅಂತ ಯೇಸು ಕ್ರಿಸ್ತರು.
ಇಲ್ಲಿ ಪರಿಶುದ್ಧಾತ್ಮ ದೇವರು ನಿಮ್ಮಿಬ್ಬರು ಸ್ವರೂಪನೂ ಬೇಡ, ನನ್ನ ಸ್ವರೂಪದಲ್ಲೇ ಮಾಡಿಬಿಡಿ ಅಂತ ಪರಿಶುದ್ಧಾತ್ಮರು. ಈ ಥರ ಯಾವತ್ತಾದರೂ ಆರ್ಗ್ಯುಮೆಂಟ್ಸ್ ಆಗಿರುವಂತಹ ನೋಡ್ತೀರಾ ನೀವಲ್ಲಿ ಆ ವಚನದ ಕೆಳಗೆ? ಇಲ್ಲ. ಮೂವರು ಸೇರಿ ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಅಂದಿದ ತಕ್ಷಣ ಎಲ್ಲರೂ ಸಹ ಓಕೆ ಮಾಡೋಣ. ಅವರು ಆಲೋಚನೆ ಮಾಡ್ತಿರುವಂತಹ ರೀತಿ ಒಂದೇ ಥರ ಇದೆ. ಒಬ್ಬರದ್ದು ಒಂದು ಆಲೋಚನೆ, ಇನ್ನೊಬ್ಬರದ್ದು ಇನ್ನೊಂದು ಆಲೋಚನೆ ಇಲ್ಲ. ಒಬ್ಬರ ಆಲೋಚನೆಗೆ ಇನ್ನೊಬ್ಬರು ತದ್ವಿರುದ್ಧವಾಗಿ ಹೋಗ್ತಿಲ್ಲ. ಹೌದಾ? ಎಷ್ಟು ಚೆನ್ನಾಗಿ ಒಂದೇ ಥರ ಇದ್ದಾರೆ ನೋಡಿ. ನಮ್ಮ ಕುಟುಂಬಗಳಲ್ಲಿ ಇರ್ತಾರೆ, ನಾ ಹೇಳಲ್ಲ ಹೆಂಗಿರ್ತಾರೆ ಅಂತ. ಮನೆಗೆ ಚಿಕನ್ ತೊಗೊಂಡು ಬಂದು ಗಲಾಟೆ. ಏನಕ್ಕೆ? ಗಂಡ ಕಬಾಬ್ ಮಾಡಬೇಕು ಅಂತ, ಹೆಂಡತಿ ಇಲ್ಲ ಸಾಂಬಾರು ಮಾಡಬೇಕು ಅಂತ. ಗಲಾಟೆ ಏನಕ್ಕೆ? ದೊಡ್ಡ ವಿಚಾರಕ್ಕಲ್ಲ, ಚಿಕ್ಕ ವಿಚಾರಕ್ಕೆ. ಸಾರು ಮಾಡುವಂಥ ಒಬ್ಬರು, ಫ್ರೈ ಮಾಡುವಂಥ ಇನ್ನೊಬ್ಬರು. ಅದು ಎಲ್ಲಿ ತನಕ ಹೋಗುತ್ತೆ ಹೇಳ? ನಾನು ಗಂಡ ಸಾರು ಮಾಡುವಂತ ಅಂತ ಅಂದ್ಕೊಳ್ಳಿ, ಹೆಂಡತಿ ಇಲ್ಲ ರೀ ಫ್ರೈ ಮಾಡೋಣ ಅಂತ ಅಂದರು ಅಂತ ಅಂದ್ಕೊಳ್ಳಿ. ಇಲ್ಲ ಗಂಡ ಸಾರೇ ಮಾಡಬೇಕು, ಸಾಂಬಾರೇ ಮಾಡಬೇಕು, ಏನಾದರೂ ಆಗೋಗ್ಲಿ ಅಂತ ಅಂದರು ಅಂತ ಅಂದ್ಕೊಳ್ಳಿ. ಅದಕ್ಕೆ ಹೆಂಡತಿ, ನಿಮ್ಮನ್ನು ಮದುವೆ ಆದಾಗಿಂದ ಇದೇ ಕಥೆನೇ, ನೀವು ಯಾವತ್ತು ನನ್ನ ಮಾತು ಕೇಳಿದ್ದೀರಾ? ಹೌದಾ? ನೀವು ಕೇಳಿದ್ದೀರಾ? ನಿಮ್ಮ ಕಿವಿಯಾರ ಇದನ್ನು ಕೇಳಿದ್ದೀರಾ? ಅಟ್ಲೀಸ್ಟ್ ನಿಮ್ಮ ಅಕ್ಕಪಕ್ಕದ ಮನೆಯಲ್ಲೋ, ನಿಮಗೆ ಗೊತ್ತಿರುವಂತಹ ನಿಮ್ಮ ಸಂಬಂಧಿಕರ ಮನೆಯಲ್ಲೋ, ನಿಮ್ಮ ಮನೇಲಿಲ್ಲ ಅಂತ ಹೇಳಿದ್ರು ಇರುತ್ತಾ ಇದು? ನಿಮ್ಮನ್ನು ಮದುವೆಯಾಗಿ 20 ವರ್ಷ ಆಗೋಗಿರುತ್ತೆ ಈಗಾಗಲೇ. ಎಷ್ಟು ವರ್ಷ ಆಗಿರುತ್ತೆ? 20 ವರ್ಷ. ಇವಾಗ ಬಾಯಿಂದ ಬರುವಂತಹ ಮಾತೇನು ಗೊತ್ತಾ? ನಮ್ಮಪ್ಪ ಅವಾಗಲೇ ಹೇಳಿದ್ರು ನಿನ್ನ ಕಟ್ಕೊಬಾರ್ದು ಅಂತ. ಹೌದಾ? ಮದುವೆಯಾಗಿ ಎಷ್ಟು ವರ್ಷ ಆಗಿದೆ? 20 ವರ್ಷ. ಇವಾಗ ಏನಕ್ಕೋಸ್ಕರ ನಿನ್ನ ಕಟ್ಕೊಂಡೋ? ಯಾವ ವಿಚಾರಕ್ಕೆ? ಸಾರಿನ ವಿಚಾರಕ್ಕೆ. ಸಾರಲ್ಲಿ ಉಪ್ಪು ಜಾಸ್ತಿ ಆಯಿತು ಅಂತ ಅಂದ್ಕೊಳ್ಳಿ, ಉಪ್ಪು ಜಾಸ್ತಿ ಆಯಿತು ಅಂತ ಅಂದ್ಕೊಳ್ಳಿ. ಯಜಮಾನ ನಮ್ಮ ಡ್ಯಾಡಿ ಇನ್ನೊಂದು ಹೆಣ್ಣನ್ನು ತೋರಿಸಿದ್ರು 15 ವರ್ಷಗಳ ಹಿಂದೆ. ಅವ್ರನ್ನ ಮದುವೆ ಆಗಿದ್ದರೆ ನನ್ನ ಜೀವನ ಹೆಂಗೋ ಇರ್ತಾಯಿತ್ತು. ದಿನ ರುಚಿಯಾಗಿರುವಂಥ ಊಟ ಮಾಡಿಕೊಡ್ತಾಯಿದ್ರು. ಈ ಥರ ಎಕ್ಸ್ಟ್ರಾ ಉಪ್ಪಾಗ್ತಿರ್ಲಿಲ್ಲ ಸಾರಿಗೆ. ಹೌದಾ? ಇದನ್ನು ನೋಡ್ಲಿಕ್ಕೆ ದೇವರು ಒಂದು ಕುಟುಂಬವಾಗಿ ನಮ್ಮನ್ನು ಏರ್ಪಡಿಸಿತ್ತು. ಒಂದು ಕುಟುಂಬವಾಗಿ ಏನಕ್ಕೋಸ್ಕರ ಏರ್ಪಡಿಸಿದ್ರು ಗೊತ್ತಾ? ಒಂದು ಕುಟುಂಬದಲ್ಲಿ ಆ ಕುಟುಂಬದಲ್ಲಿರುವಂತಹ ಎಲ್ಲರಲ್ಲೂ ಸಹ ಇರಬೇಕಾಗಿರುವಂತಹ ಸಬ್ಸ್ಟೆನ್ಸ್ ಒಂದೇ, ಸಾರಾಂಶ ಒಂದೇ ಆಗಿರಬೇಕು ಅಂತ ಕನಸು ಏನಕ್ಕೋಸ್ಕರ ಕಟ್ಕೊಂಡ್ರು ಗೊತ್ತಾ? ಆ ಕುಟುಂಬದ ಥರ ನಾವು ಇರ್ತೀವೇನೋ ಅಂತ. ಆ ಕುಟುಂಬದಲ್ಲಿ ಹೇಗೆ ಒಬ್ಬರ ಮೇಲೊಬ್ಬರಿಗೆ ಗಲಭೆ, ಘರ್ಷಣೆ, ವಿಭೇದ, ಮತ್ಸರ ಇಲ್ವೋ ಹಾಗೆ ಭೂಮಿಯ ಮೇಲಿರುವಂಥ ಕುಟುಂಬಗಳು ಇರುತ್ತೆ ಅಂತ. ಒಂದೇ ಥರ ನಾವೆಲ್ಲರೂ ಸಹ ಯೋಚನೆ ಮಾಡ್ತೀವಿ ಅಂತ, ಒಂದೇ ಥರ ಆಲೋಚನೆ ಮಾಡ್ತೀವಿ ಅಂತ, ನಾವೇನು ಮಾಡಬೇಕಾದ್ರೂ ಮಾತಾಡಿಕೊಂಡು ಒಂದೇ ತಾಟಿಗೆ ಬಂದು ಒಂದೇ ಪೊಸಿಷನಲ್ಲಿ ನಿಂತು ಮಾಡ್ತೀವಿ ಅಂತ. ಎಷ್ಟು ಎಕ್ಸಾಂಪಲ್ಸ್ ಇದೆ ಗೊತ್ತಾ ಪ್ರಿಯರೇ ಸತ್ಯವೇದದಲ್ಲಿ? ಪರಲೋಕದಲ್ಲಿರುವಂಥ ಕುಟುಂಬದಲ್ಲಿರುವಂಥ ಆ ಮೂವರು ಸಹ ಪ್ರತಿ ಕೆಲಸದಲ್ಲೂ ಜೊತೆಯಾಗಿ ಎಷ್ಟು ಚೆನ್ನಾಗಿ ಮುಂದೆ ಹೋಗ್ತಾರೆ ನೋಡ್ತೀರಾ? ಇವಾಗ ತಾನೇ ನಾವು ಮಾತಾಡ್ಕೊಂಡ್ವಲ್ವ, ಮನುಷ್ಯರನ್ನು ಸೃಷ್ಟಿ ಮಾಡುವಂಥ ಕೆಲಸದಲ್ಲಿ ಒಂದೇ ಆದರ ಮೂವರು ಸಹ ನಮ್ಮ ಸ್ವರೂಪದಲ್ಲಿ ಉಂಟು ಮಾಡೋಣ ಅಂದ ತಕ್ಷಣ ಆರ್ಗ್ಯುಮೆಂಟ್ಸ್ ಇಲ್ವಾ? ಸರಿ, ಮುಗೀತಲ್ಲಿಗೆ. ಎಲ್ಲರ ಕಡೆಯಿಂದನೂ ಸಹ ಸಮ್ಮತಿ, ಒಪ್ಪಿಗೆ. ಒಂದು ವಿಚಾರದ ಮೇಲೆ ಎಲ್ಲರ ಕಡೆಯಿಂದನೂ ಒಪ್ಪಿಗೆ. ಒಬ್ಬರು ಇನ್ನೊಬ್ಬರಿಗೆ ವಿರುದ್ಧವಾಗಿ ಹೋಗ್ತಿಲ್ಲ, ಇನ್ನೊಬ್ಬರು ಒಬ್ಬರಿಗೆ ವಿರುದ್ಧವಾಗಿ ಬರ್ತಿಲ್ಲ. ಬ್ರದರ್, ಹಾಗಾದರೆ ಮಕ್ಕಳು ತಪ್ಪು ಮಾಡ್ತಿರ್ಬೇಕಾದ್ರೆ ನಾವು ಅವ್ರು ಮಾಡ್ತಿರುವಂತಹದ್ದೇ ಸರಿ ಅಂತ ಹೇಳಿ ಹಾಗೆ ಮುಂದೆ ಹೋಗ್ತಿರ್ಬೇಕಾ ಅಂದರೆ ಖಂಡಿತವಾಗ್ಲೂ ಇಲ್ಲ. ಮಕ್ಕಳನ್ನು ದಂಡಿಸುವಂತಹ ರೀತಿ ಅವರು, ನೀವು ಸತ್ಯವೇದದಲ್ಲಿ ನೋಡ್ತೀರ, ಶಿಕ್ಷೆ ಕೊಡದಂತಹ ಮಕ್ಕಳಿಗೆ ಶಿಕ್ಷೆ ಕೊಡದೇ ಇರುವಂತಹ ತಂದೆ ಶತ್ರು ಮಗನಿಗೆ. ಹೌದಲ್ವಾ? ಕೇಳುವಂತಹ ಪರಿಸ್ಥಿತಿಗಳು, ಸರಿ ಮಾಡಿಕೊಳ್ಳುವಂತಹ ಪರಿಸ್ಥಿತಿಗಳು ಸಾಕಷ್ಟಿರುತ್ತೆ. ಆದರೆ ಯಾಕೋ ನಾವು ಸರಿ ಮಾಡಿಕೊಳ್ಳುವಂತಹ ರೀತಿ ಜಗಳದಲ್ಲಿ ಏನಾದರೂ ಬದಲಾವಣೆ ಆಗೋಗುತ್ತೇನೋ? ಜಗಳಗಳನ್ನು ತೊಗೊಂಡು ಬರುವಂತಹ, ಇಷ್ಟಕ್ಕೂ ನಮ್ಮ ಕುಟುಂಬದಲ್ಲಿ ಏನಾದರೂ ಒಂದು ತಪ್ಪು ನಡೀತು ಅಂತ ಅಂದ್ಕೊಳ್ಳಿ, ಆ ಕುಟುಂಬದಲ್ಲಿ ನಡೆದಂತಹ ತಪ್ಪನ್ನು ಸರಿ ಮಾಡ್ಕೋಬೇಕು ಅನ್ನುವಂತಹ ಮೆಂಟಾಲಿಟಿ ನಮ್ಮಲ್ಲಿ ಜಾಸ್ತಿ ಇರೋದಕ್ಕಿಂತ ಯಾವ್ದು ಜಾಸ್ತಿ ಇರುತ್ತೆ ಗೊತ್ತಾ? ಹಿಂಗೆ ಮಾಡ್ಬಿಟ್ನಲ್ವಾ ಅನ್ನುವಂತಹದ್ದೇ ಜಾಸ್ತಿ ಇರುತ್ತೆ ಕೊರಗು. ಅದನ್ನು ಹೇಳ್ತಿರುವಂತಹದ್ದು. ಅದಕ್ಕೆ ಜಗಳ ಉಂಟಾಗುತ್ತೆ. ಸರಿ ಮಾಡಿಕೊಡ್ಬೇಕಾದ್ರೆ, ನಿಮ್ಮ ಕುಟುಂಬದಲ್ಲಿ ಒಂದು ತಪ್ಪು ನಡೆದರೆ ನೀವು ಬುದ್ಧಿ ಹೇಳಿ ಸರಿ ಮಾಡ್ಕೊಳ್ತಿರ್ಬೇಕಾದ್ರೆ ಆ ರೀತಿ ಬೇರೆ ಥರ ಇರುತ್ತೆ. ಆದರೆ ನೀವು ಅದನ್ನು ಜಗಳವಾಗಿ ಕನ್ವರ್ಟ್ ಮಾಡಿಕೊಡುವಂಥ ಅವಶ್ಯಕತೆ ಇರೋದಿಲ್ಲ ಕೆಲವೊಂದು ಸಾರಿ. ಆಗಲೇ ಹೇಳಿದ್ನಲ್ವ, ಉಪ್ಪು ಜಾಸ್ತಿ ಆಯಿತು ಸಾರಿಗೆ. ನಮ್ಮ ಯಜಮಾನರು ಸಾರಿಗೆ ಉಪ್ಪು ಜಾಸ್ತಿ ಆಯಿತು ಅಂತ ಹೇಳಿ ಹೆಂಡತಿ ಹೋಗಿ ಬ್ಯಾಗ್ ಪಾಕ್ ಮಾಡಿದಿರ್ತಾಳೆ ಆಗಲೇ. ಏನಕ್ಕೆ? ತಾಯಿ ಮನೆ ಹೋಗ್ತಾ ಇರುವಂತಹದ್ದೇ. ಹೌದಾ?
ಒಂದ್ಸರಿ ಯೋಚನೆ ಮಾಡಿ ನೋಡಿ, ಜಗಳಕ್ಕೂ ಸರಿ ಮಾಡಿಕೊಳ್ಳುವಂತಹ ಪ್ರಕ್ರಿಯೆಗೂ ಚಿಕ್ಕ ವ್ಯತ್ಯಾಸ ಇದೆ. ಆ ವ್ಯತ್ಯಾಸ ನಮಗೆ ಗೊತ್ತಾಗ್ತಿದೆಯಾ? ಅಥವಾ ಪ್ರತಿ ವಿಚಾರವನ್ನು ಜಗಳಕ್ಕೆ ತಗೊಂಡ್ಬಂದಿಡ್ತಿದ್ದೀವ? ಫಸ್ಟು ಪ್ರಪ್ರಥಮವಾಗಿ ಭೂಮಿಯ ಮೇಲೆ ಮನುಷ್ಯರನ್ನು ಸೃಷ್ಟಿ ಮಾಡಬೇಕು ಅಂತ ಅಂದ್ಕೊಂಡ್ರು. ಎಲ್ಲರೂ ಸಹ ಸಮ್ಮತಿ ಕೊಟ್ಟರು, ಆ ಕಾರ್ಯಕ್ರಮವನ್ನು ನಡೆಸಿದ್ರು. ಹೌದಾ? ನೆಕ್ಸ್ಟ್ ಅದೇ ಥರ ಈ ಸೃಷ್ಟಿ ಎಲ್ಲ ಮಾಡಬೇಕು ಅಂತ ಅಂದ್ಕೊಳ್ತಾರಲ್ವ. ಭೂಮಿಯ ಮೇಲೆ ಮನುಷ್ಯರೊಬ್ಬರೇ ಇಲ್ಲ, ಯಾರ್ಯಾರಿದ್ದಾರೆ ನಮ್ಮ ಜೊತೆ ಭೂಮಿಯ ಮೇಲೆ? ಪ್ರಾಣಿಗಳಿದೆ, ಪಕ್ಷಿಗಳಿದೆ, ಆಕಾಶ, ಭೂಮಿ, ಇವೆಲ್ಲವೂ ಇದೆಯಾ? ಇದೆಲ್ಲವೂ ಇದೆಯಾ? ಸೃಷ್ಟಿಯಲ್ಲಿ ಸಾಕಷ್ಟು ಮರಗಳು, ಗಿಡಗಳು, ಪಕ್ಷಿಗಳು ಎಲ್ಲವೂ ಇದೆಯಾ? ಹಾಂ. ಈ ಸೃಷ್ಟಿ ಕಾರ್ಯಕ್ರಮದಲ್ಲಿ ಹೇಗೆ ಇನ್ವಾಲ್ವ್ ಆದರೂ ಗೊತ್ತಾ? ಇವರೆಲ್ಲರೂ ಸಹ ಕಾರ್ಯಕ್ರಮ ಒಂದೇ, ಕೈ ಜೋಡಿಸ್ತಿರುವಂತಹದ್ದು ಮೂವರು ಸಹ. ಕಾರ್ಯಕ್ರಮ ಒಂದೇ, ಒಪ್ಪಿಗೆ ಕೊಟ್ಟಿರುವಂತಹದ್ದು ಮೂವರು ಸಹ. ಕಾರ್ಯಕ್ರಮ ಒಂದೇ, ಹೆಲ್ಪ್ ಮಾಡ್ತಿರುವಂತಹದ್ದು, ಸಹಾಯ ಮಾಡ್ತಿರುವಂತಹದ್ದು ಮೂವರು ಸಹ. ತಂದೆಯಾಗಿರುವಂತಹ ದೇವರು ಸೃಷ್ಟಿ ಕಾರ್ಯಕ್ರಮದಲ್ಲಿ ಇನ್ವಾಲ್ವ್ ಆಗಿರುವಂತಹದ್ದು ನಮಗೆ ಗೊತ್ತಲ್ವ ನಮಗೆ? ಅದನ್ನು ಮತ್ತೆ ಮತ್ತೆ ರಿಯೈಟ್ರೇಟ್ ಮಾಡಬೇಕಾಗಿರುವಂಥ ಅವಶ್ಯಕತೆ ಇಲ್ಲ ಅಲ್ವಾ? ತಂದೆ ಆಗಿರುವಂತಹ ದೇವರು ಸೃಷ್ಟಿ ಕಾರ್ಯಕ್ರಮದಲ್ಲಿ ಇದ್ದರು. ಯೇಸು ಕ್ರಿಸ್ತರ ಬಗ್ಗೆನೂ ಸಹ ಸೃಷ್ಟಿ ಕಾರ್ಯಕ್ರಮದಲ್ಲಿ ಅವರೂ ಸಹ ಸೃಷ್ಟಿ ಮಾಡುವುದರಲ್ಲಿ ಇನ್ವಾಲ್ವ್ ಆಗಿರುವಂತಹದ್ದು ನಾವು ನೋಡ್ತೀವಲ್ವ ಸತ್ಯವೇದದಲ್ಲಿ. ಜ್ಞಾನೋಕ್ತಿಗಳು 8ನೇ ಅಧ್ಯಾಯದಲ್ಲೆಲ್ಲ ಓದಬೇಕಾದ್ರೆ, ನಾನು ಆತನ ಹತ್ತಿರ ಪ್ರಧಾನ ಶಿಲ್ಪಿಯಾಗಿ ಇದ್ದೇನು. ಪ್ರಧಾನ ಶಿಲ್ಪಿ ಯಾವುದರಲ್ಲಿ? ಸೃಷ್ಟಿ ಮಾಡುವುದರಲ್ಲಿ. ಸೃಷ್ಟಿ ಮಾಡುವಂಥ ಕಾರ್ಯಕ್ರಮದಲ್ಲಿ ತಂದೆ ಇದ್ದಾರೆ. ಇನ್ನೂ ಯಾರು ಇನ್ವಾಲ್ವ್ ಆಗಿದ್ದಾರೆ? ಯೇಸು ಕ್ರಿಸ್ತರು ಇನ್ವಾಲ್ವ್ ಆಗಿದ್ದಾರೆ. ಪರಿಶುದ್ಧಾತ್ಮ ದೇವರು ಇನ್ವಾಲ್ವ್ ಆಗಿದ್ದಾರೆ ಸೃಷ್ಟಿಯಲ್ಲಿ. ಪ್ರಾರಂಭದಲ್ಲಿ ನೀವು ಆದಿಕಾಂಡ 1:1 ಓದಬೇಕಾದ್ರೆ, ದೇವರಾತ್ಮವು ಜಲ ಸಮೂಹಗಳ ಮೇಲೆ ಚಲಿಸುತ್ತಿತ್ತು. ಏನು ಮಾಡ್ತಿದ್ದಾರೆ? ದೇವರಾತ್ಮ ಅಂದರೆ ಯಾರಲ್ಲಿ? ಪರಿಶುದ್ಧಾತ್ಮರು ಏನು ಮಾಡ್ತಿದ್ದಾರಂತೆ? ಜಲದ ಮೇಲೆ ಚಲಿಸ್ತಿದ್ದಾರಂತೆ. ಸೂಪರ್ವಿಷನ್ಗೋಸ್ಕರ, ಇನ್ವಿಜಿಲೇಷನ್ಗೋಸ್ಕರ. ಕಾರ್ಯಕ್ರಮ ಎಲ್ಲವೂ ಸಹ ಸರಿಯಾಗಿ ಮೂಡಿ ಬರ್ತಿದ್ಯಾ? ಅಂದ್ಕೊಂಡಿರುವಂತಹ ಟೈಮ್ಗೆ ಪ್ರೊಕ್ಯೂರ್ ಮಾಡ್ಲಿಕ್ಕಾಗತ್ತಾ? ನೀವೊಂದು ಬಿಲ್ಡಿಂಗ್ ಕಟ್ತಿದ್ದೀರಾ ಅಂತ ಅಂದ್ಕೊಳ್ಳಿ. ಆ ಸಿಮೆಂಟ್ ಹಾಕಿದಾಗ ನೀರು ಹಾಕಬೇಕು, ಇದು ಹಾಕಬೇಕು, ಅದೆಲ್ಲ ನೀವು ನೋಡ್ಕೊಳ್ತೀರಲ್ವಾ? ಯಾರಾದರೂ ಒಬ್ಬರಲ್ಲಿ ನಿಂತು ಎಲ್ಲವೂ ಕರೆಕ್ಟಾಗಿ ಬರ್ತಿದ್ಯಾ, ಕರೆಕ್ಟ್ ಟೈಮ್ಗೆ ಒಣಗ್ತಿದ್ಯಾ, ಪ್ರೊಕ್ಯೂರಿಂಗ್ ಆಗ್ತಿದ್ಯಾ, ಕ್ಯೂರ್ ಆಗ್ತಿದ್ಯಾ ಅಂತ ಹೇಳಿ ನೀವು ನೋಡ್ತೀರಾ ಅಲ್ವಾ? ಪರಿಶುದ್ಧಾತ್ಮರ ಕೆಲಸ ಅದು ಸೃಷ್ಟಿಯಲ್ಲಿ. ಅದೇ ಆದಿಕಾಂಡ 1:1, 2, 3 ನಾವು ಓದಬೇಕಾದ್ರೆ ನಮಗೆ ಗೊತ್ತಾಗುವಂತಹದ್ದು. ದೇವರಾತ್ಮವು ಜಲಸಮೂಹಗಳ ಮೇಲೆ ಚಲಿಸುತ್ತಿತ್ತು. ಸೂಪರ್ವಿಷನ್ಗೋಸ್ಕರ, ಇನ್ವಿಜಿಲೇಷನ್ಗೋಸ್ಕರ. ಸೃಷ್ಟಿಯಲ್ಲಿ 3 ಜನನೂ ಇನ್ವಾಲ್ವ್ ಆಗಿದ್ರ ಸೃಷ್ಟಿ ಮಾಡುವುದರಲ್ಲಿ. ತಂದೆ, ಮಗ, ಪರಿಶುದ್ಧಾತ್ಮರು 3 ಇನ್ವಾಲ್ವ್ ಆಗಿದ್ರ? ಹೌದು. ಒಂದೇ ಕೆಲಸ, ಎಷ್ಟು ಜನ ಕೈ ಜೋಡಿಸಿ ಮಾಡ್ತಿದ್ದಾರೆ ನೋಡಿ. ಒಂದೇ ಕೆಲಸ, ನಾನು ಹೆಲ್ಪಿಗೆ ಬರ್ತೀನಿ. ಒಬ್ಬರು ಅಂದ್ಕೊಂಡಿರುವಂಥ ವಿಚಾರಕ್ಕೆ ಇನ್ನೊಬ್ಬರು ಸಹ ಕೈ ಜೋಡಿಸಿ ಇದನ್ನು ಮಾಡೋಣ ಅಂತ ಹೇಳಿ ಮುಂದೆ ಹೋಗ್ತಿದ್ದಾರೆ. ಒಂದೇ ಥರ ಆಲೋಚನೆ ಮಾಡ್ತಿದ್ದಾರೆ. ಅವರಲ್ಲಿರುವಂತಹ ಸಾರಾಂಶ ಒಂದೇ ಆಗಿದ್ದರೆ ಒಂದೇ ಥರ ಆಲೋಚನೆ ಮಾಡಬೇಕು. ಒಂದೇ ಕೆಲಸಕ್ಕೆ ಎಲ್ಲರೂ ಸಮ್ಮತಿ ಕೊಟ್ಟು ಮುಂದೆ ಹೋಗಬೇಕು. ನಮ್ಮಲ್ಲಿರುವಂಥ ಸಾರಾಂಶಗಳು ಒಂದೇ. ಅದು ಯಾಕೋ ನಾವು ಒಂದೇ ಥರ ಮಾಡೋದೇ ಇಲ್ಲ. ಹೌದಾ? ಆವಾಗಲೇ ನಾವು ಮಾತಾಡ್ಕೊಂಡ್ವಲ್ವಾ? ಪ್ರೇಯರ್ಗೆ ಹೋಗ್ಬೇಕಾದ್ರೆ ಒಂದು 5 ಕಿಲೋಮೀಟರ್ ಇದೆ ಅಂತ ಅಂದ್ಕೊಳ್ಳಿ ಚರ್ಚು. ಏನೇನಕ್ಕೋಸ್ಕರ ಕಿತ್ತಾಡ್ತೀವಿ ಅನ್ನುವಂತಹದ್ದನ್ನು ಕಿತ್ತಾಡ್ತಾರೆ ಭೂಮಿಯ ಮೇಲಿರುವಂತಹ ಮನುಷ್ಯರು ಅನ್ನುವಂತಹದ್ದನ್ನು ಸುಮ್ಮನೆ ಹಾಗೆ ನೋಡ್ತಿದ್ದೆ ಉದಾಹರಣೆಗಳ ಮೂಲಕ. ಆಟೋದಲ್ಲಿ ಹೋಗೋಣ ಹೆಂಡತಿ, ಇಲ್ಲ ಕಣೆ ಬಸ್ಸಲ್ಲಿ ಹೋಗೋಣ ಗಂಡ. ಚರ್ಚ್ ಇರುವಂತಹದ್ದು 5 ಕಿಲೋಮೀಟ್ರು. ಆಟೋದಲ್ಲಿ ಹೋಗೋಣ, ಇಲ್ಲ ಬಸ್ಸಲ್ಲಿ ಹೋಗೋಣ, ಆಟೋದಲ್ಲಿ ಹೋಗೋಣ, ಇಲ್ಲ ಬಸ್ಸಲ್ಲಿ ಹೋಗೋಣ. ಈ ಕಿತ್ತಾಟ ಎಲ್ಲಿ ನಡೀತಿದೆ? ಬಸ್ ಸ್ಟ್ಯಾಂಡಲ್ಲಿ. ನೀವು ಯೋಚನೆ ಮಾಡಿ ನೋಡಿ, ಬಸ್ ಸ್ಟ್ಯಾಂಡಲ್ಲಿ ನಿಮ್ಮನ್ನು ಯಾರ್ಯಾರು ನೋಡ್ತಿದ್ದಾರೆ? ಬಸ್ ಸ್ಟ್ಯಾಂಡಲ್ಲಿ ನಿಮ್ಮನ್ನು ಯಾರ್ಯಾರು ನೋಡ್ತಿದ್ದಾರೆ? ಕ್ರೈಸ್ತರಲ್ಲದೆ ಇರುವಂಥವ್ರು ನೋಡ್ತಿರ್ತಾರ? ಅವಾಗೇ ಶುರು ಆಗೋಗಿರುತ್ತೆ. ಮದುವೆ ಆದಾಗಿಂತ ನಿಮ್ದು ಹಿಂಗೆ ಒಂದು ಮಾತಾದರೂ ಕೇಳಿದ್ದೀರ ನಂತು. ಸಾಂಬಾರು ಮಾಡುವಾಗ ಹಾಗೆ ಅಂದ್ವಿ, ಬಸ್ಸಲ್ಲಿ ಪ್ರಯಾಣ ಮಾಡಬೇಕಾದ್ರೂ ಹಾಗೆ ಅಂತಿದ್ದೇವೆ. ಅಲ್ಲಿ ಸುತ್ತ ಇರುವಂಥವರೆಲ್ಲ ನೋಡಿ ಕೊನೆಗೆ ಏನು ಅನ್ಕೋತಾರೆ ಗೊತ್ತಾ? ಅದು ಬೇರೆ ನೀವು ಹೇಳಿರ್ತೀರಾ, ಚರ್ಚ್ಗೆ ಹೋಗ್ತೀನಿ ಬರ್ತೀರಾ ಅಂತ ಮುಂಚೆನೇ ಹೇಳಿರ್ತೀರ ನೀವು ಭಕ್ತರಾಗಿದ್ದರೆ ಒಂದು ವೇಳೆ. ಅವ್ರಿಗೇನು ಗೊತ್ತಿರುತ್ತೆ? ನೀವು ಚರ್ಚ್ಗೆ ಹೋಗ್ತಿರುವಂತಹದ್ದಂತ ಗೊತ್ತಿರುತ್ತೆ. ಚರ್ಚ್ಗೆ ಹೋಗೋದಕ್ಕೆ ಮುಂಚೆ ಕಿತ್ತಾಡ್ಕೊಂಡು ಬರ್ತಿದ್ದೀರಾ ಅಂತಲೂ ಗೊತ್ತಿರುತ್ತೆ. ಬರ್ತಾರ ಚರ್ಚ್ಗೆ? ಬರ್ತಾರ? ಇವ್ರ ಕುಟುಂಬದಲ್ಲೇ ಶಾಂತಿ ಸಮಾಧಾನ ಇಲ್ಲ, ನಾವೂ ಸಹ ಚರ್ಚ್ಗೆ ಹೋಗಿ ನಮ್ಮನೇಲಿರುವಂಥ ಶಾಂತಿ ಸಮಾಧಾನವನ್ನು ಏನಕ್ಕೋಸ್ಕರ ಕೆಡಿಸ್ಕೋಬೇಕು ಅಂತ ಅಂದ್ಕೊಂಡು ಕೈ ಮುಗಿದು ಸುಮ್ಮನೆ ಆಗ್ತಾರೆ. ಹೌದಲ್ವ? ಸ್ಫೂರ್ತಿ ಆ ಕುಟುಂಬ ಭೂಮಿಯ ಮೇಲಿರುವಂತಹ ಎಲ್ಲ ಕುಟುಂಬಕ್ಕೂ ಸ್ಫೂರ್ತಿ. ನಮ್ಮ ಕುಟುಂಬ ಎಷ್ಟು ಕುಟುಂಬಗಳಿಗೆ ಸ್ಫೂರ್ತಿ ಹೇಳಿ? ನಿಮಗೆ ದೇವರು ಕೊಟ್ಟಿರುವಂಥ ಕುಟುಂಬ
ಎಷ್ಟು ಕುಟುಂಬಗಳಿಗೆ ಸ್ಫೂರ್ತಿ ಆಗಿದೆಯಾ? ಸ್ಫೂರ್ತಿಯಾಗಿರೋ ಥರ ಇರಬೇಕು ಅಂತಲೇ ಅಲ್ವಾ ದೇವರು ನಿಮ್ಮೆಲ್ಲರಿಗೂ ಸಹ ಕುಟುಂಬಗಳನ್ನು ಕೊಟ್ಟಿರುವಂತಹದ್ದು. ಅವರು ಮನುಷ್ಯರನ್ನು ಸೃಷ್ಟಿ ಮಾಡೋಣ ಅಂತ ಅಂದ್ಕೊಂಡ್ರು, ಮೂವರು ಸಹ ಒಂದೇ ಡಿಸಿಷನ್ ತಗೊಂಡ್ರು. ಯಾರೂ ಸಹ ಒಬ್ಬರ ಮಾತನ್ನು ಇನ್ನೊಬ್ಬರು ಮೀರಿಲ್ಲ, ಒಬ್ಬರ ಆಲೋಚನೆ ಇನ್ನೊಬ್ಬರು ಮೀರಿಲ್ಲ. ಸೃಷ್ಟಿ ಮಾಡಬೇಕಂತ ಅಂದ್ಕೊಂಡ್ರು, ಆ ಕೆಲಸದ ನಿಮಿತ್ತ ಎಲ್ಲರೂ ಸಹ ಕೈ ಜೋಡಿಸಿದ್ರು, ಎಲ್ಲರೂ ಸಹ ಮುಂದೆ ಬಂದರು. ವೈಷಮ್ಯಗಳು, ವಿಭೇದಗಳು ಇಲ್ಲ. ಇಷ್ಟಕ್ಕೂ ಅಲ್ಲ ತಂದೆ, ಆಕಾಶ ಭೂಮಿ ಇದನ್ನು ನೀನು ಮಾಡಬೇಕು ಅಂತ ಪ್ರಾರಂಭದಲ್ಲಿ ಅಂದೆ, ಇವಾಗ ಆಕಾಶನ ಮಾತ್ರ ಮಾಡ್ಬಿಟ್ಟು ಭೂಮಿ ಮಾಡೋದೆಲ್ಲ ನನಗೆ ಕೊಟ್ಬಿಟ್ಟಿದ್ದೀವಿ, ಜಾಸ್ತಿ ಕೆಲಸ ಆಯಿತು ಅಂತ ಯಾವತ್ತಾದರೂ ಕಿತ್ತಾಡಿದ್ರೆ? ಯಾಕೆ ನಮ್ಮ ಕುಟುಂಬದಲ್ಲಿ ಬರುವಂಥ ಕಿತ್ತಾಟಗಳು ಏನಕ್ಕೋಸ್ಕರ ಅಂತ ಹೇಳಿ ನಮಗೆ ಗೊತ್ತಾಗಬೇಕಾದ್ರೆ ಇದನ್ನು ಮಾತಾಡ್ಕೋಬೇಕು. ಯಾವತ್ತಾದರೂ ಅಂದ್ಕೊಂಡ್ರೆ ತಂದೆ ನೀನು ಮೀನು ಪಕ್ಷಿ ಪ್ರಾಣಿಗಳನ್ನೆಲ್ಲ ಮಾಡ್ತೀನಿ ಅಂದೆ, ಇವಾಗ ಬರೀ ಮೀನು ಪಕ್ಷಿಗಳನ್ನು ಮಾಡಿ ಪ್ರಾಣಿಗಳನ್ನು ಮಾಡಿದೆ ಸುಮ್ಮನೆ ಆಗೋಗಿದೆಯಾ? ನನ್ನ ಹೆಗಲ ಮೇಲೆ ಜಾಸ್ತಿ ಬರ್ಡನ್ ಬೀಳ್ತಿದೆ ಅಂತ ಅಂದ್ಕೊಂಡು ಯಾವತ್ತಾದರೂ ಕಿತ್ತಾಡಿದ್ರೆ? ನಮ್ಮ ಮನೇಲಿ ಕಿತ್ತಾಟಗಳು ಹಿಂಗೆ ಬರುತ್ತೆ ಗೊತ್ತಾ? ಇಬ್ಬರು ಸೊಸೆ ಅಂತಿದ್ದಾರೆ ಅಂತ ಅಂದ್ಕೊಳ್ಳಿ, ಅಥವಾ ಇಬ್ಬರು ಮಕ್ಕಳಿದ್ದಾರೆ ಅಂತ ಅಂದ್ಕೊಳ್ಳಿ, ಅಥವಾ 3 ಮಕ್ಕಳಿದ್ದಾರೆ ಅಂತ ಅಂದ್ಕೊಳ್ಳಿ. 3 ಮಕ್ಕಳ ಮಧ್ಯದಲ್ಲಿರುವಂಥ ಕಿತ್ತಾಟ ಏನು ಗೊತ್ತಾ? ಏನು ಹೇಳಿ? ಏನು? ಅವನ ಕೆಲಸನೇ ಮಾಡೋದಿಲ್ಲ, ಎಲ್ಲ ಕೆಲಸ ನಾನೇ ಮಾಡಬೇಕಾ? ಅವ್ರು ಹಂಗೆ ಅಂದ್ಕೊಂಡಿಲ್ಲ ಯಾವಾಗಲೂ ಸಹ. ಅವರು ಹಂಗೆ ಅಂದ್ಕೊಂಡಿಲ್ಲ ಯಾವಾಗಲೂ ಸಹ ಪರಲೋಕದಲ್ಲಿರುವಂಥ ಕುಟುಂಬ. ಇಲ್ಲಿ ನೀವು ಗುರುತಿಸಬೇಕಾಗಿರುವಂಥ ವಿಚಾರ ಏನು ಅಂತ ಹೇಳಿದ್ರೆ, 3 ಇದ್ದಾರೆ ನಿಮ್ಗೆ, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು, 5 ಜನ ಇದ್ದಾರೆ, ಎಷ್ಟು ಜನ ಇದ್ದಾರೋ ಅಷ್ಟು ಜನ ಇದ್ದಾರೆ ಅಂತ ಅಂದ್ಕೊಳ್ಳಿ. ಅವರೆಲ್ಲರಲ್ಲೂ ಇರುವಂಥ ಸಬ್ಸ್ಟೆನ್ಸ್, ಸಾರಾಂಶ ಯಾವುದು? ಒಂದೇ, ನಿಮ್ಮ ತಂದೆ ತಾಯಿಂದ ಬಂದಿರುವಂತಹದ್ದೇ ಅಲ್ವಾ? ಹೌದಲ್ವಾ? ಇದನ್ನು ಗುರುತಿಸಿದ್ರೆ ನಮ್ಮ ಕುಟುಂಬಗಳಲ್ಲಿ ಏನಕ್ಕೋಸ್ಕರ ಇರುತ್ತೆ ವೈಷಮ್ಯಗಳು, ವಿಭೇದಗಳು? ಒಬ್ಬರನ್ನ ಕಂಡ್ರೆ ಇನ್ನೊಬ್ಬರಿಗೆ ಆಗೋದಿಲ್ಲ, ಒಬ್ಬರ ಜೊತೆ ಇನ್ನೊಬ್ಬರು ಮಾತಾಡೋದಿಲ್ಲ. ಏನಕ್ಕೋಸ್ಕರ ಇರುತ್ತೆ ನೀವು ಯೋಚನೆ ಮಾಡಿ ನೋಡಿ ಒಂದ್ಸಾರಿ. ಆ ಕುಟುಂಬದ ಥರ ನಾವು ಬದುಕಬೇಕು ಅಂತ ನಾವು ಯಾವಾಗ ಅಂದ್ಕೊಳ್ತೀವೋ ಆವಾಗ ಕುಟುಂಬದಲ್ಲಿ ಗಲಭೆಗಳಿರುವುದಿಲ್ಲ. ಓಕೆ, ಇನ್ನೂ ಯಾವ್ಯಾವ ಕೆಲಸದಲ್ಲಿ ಒಂದೇ ಆದರೂ ತಂದೆ ಮಗ ಪರಿಶುದ್ಧಾತ್ಮರು, ಆ ಕುಟುಂಬ. ಪ್ರಾರ್ಥನೆ ಮಾಡಬೇಕು ಅಂತ ನಮಗೆ ಹೇಳ್ಕೊಟ್ರೆ ಯೇಸು ಕ್ರಿಸ್ತರು ಭೂಮಿಯ ಮೇಲೆ ಇದ್ದಾಗ. ಈಗ ಪ್ರಾರ್ಥನೆ ಹೇಗೆ ಮಾಡಬೇಕು ಅಂತ ನಮಗೆ ಗೊತ್ತು ಹೇಳಿ? ಹೇಗೆ ಪ್ರಾರ್ಥನೆ ಮಾಡಬೇಕು ನಾವು? ಯಾರ ನಾಮದಲ್ಲಿ ಪ್ರಾರ್ಥನೆ ಮಾಡಬೇಕು? ಯೇಸು ಕ್ರಿಸ್ತರ ನಾಮದಲ್ಲಿ ಪ್ರಾರ್ಥನೆ ಮಾಡಬೇಕು. ಯಾರಿಗೆ ಮಾಡಬೇಕು? ತಂದೆಗೆ ಮಾಡಬೇಕು. ನಿಮ್ಮನ್ನೊಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡಿ. ಯೇಸು ಕ್ರಿಸ್ತರು ಭೂಮಿಯ ಮೇಲೆ ಇದ್ದಾಗಲ್ವಾ ಇದನ್ನು ಹೇಳ್ಕೊಟ್ಟಿತ್ತು ತಂದೆಗೆ ಪ್ರಾರ್ಥನೆ ಮಾಡಬೇಕು ಅಂತ? ಯಾಕೆಂದರೆ ಮತ್ತಾಯನು ಬರೆದ ಸುವಾರ್ತೆ ಅಲ್ಲಿ 6ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ ಅದನ್ನು. ಏನಂತ? ಪರಲೋಕದಲ್ಲಿರುವ ನಮ್ಮ ತಂದೆ, ಅವರೇ ಪರಲೋಕದಲ್ಲಿರುವಂತಹ ತಂದೆಗೆ ಪ್ರಾರ್ಥನೆ ಮಾಡಬೇಕು ಅಂತ ಹೇಳಿ ಹೇಳ್ಕೊಟ್ರು. ಈಗ ನಿಮಗೊಂದು ಪ್ರಶ್ನೆ, ಯೇಸು ಕ್ರಿಸ್ತರಿಗೆ ಇವ್ರು ಏನಾದರೂ ಪ್ರಾರ್ಥನೆ ಮಾಡಿದ್ರೆ ಅದನ್ನು ಕೊಡುವಂಥ ಶಕ್ತಿ ಇತ್ತಾ ಇಲ್ವಾ? ಅವ್ರು ಭೂಮಿಯ ಮೇಲಿದ್ದಾಗ ಯೇಸು ಕ್ರಿಸ್ತರಿಗೆ ಯಾರಾದರೂ ಬಂದು ತಂದೆ ಹತ್ರ ಅಲ್ಲದೆ ಅವರ ಹತ್ರನೇ ಪ್ರಾರ್ಥನೆ ಮಾಡಿದ್ರೆ ಅವ್ರು ಏನು ಕೇಳ್ಕೊಳ್ತಾರೋ ಅದನ್ನು ಕೊಡುವಂಥ ಶಕ್ತಿ ಇತ್ತ? ಆದರೂ ಏನು ಮಾಡ್ತಿದ್ದಾರೆ? ಕ್ರಮ ಅನ್ನುವಂತಹದ್ದು ಕ್ರಮವಾಗೇ ಇರಬೇಕು. ಇದರಿಂದ ಏನು ಗೊತ್ತಾಗ್ತದೆ ನಮಗೆ? ಆ ಕುಟುಂಬದಲ್ಲಿ ಒಬ್ಬರು ಇನ್ನೊಬ್ಬರನ್ನು ಗೌರವಿಸ್ತಿದ್ದಾರೆ, ರೆಸ್ಪೆಕ್ಟ್ ಕೊಡ್ತಿದ್ದಾರೆ ಒಬ್ಬರು ಇನ್ನೊಬ್ಬರಿಗೆ. ಇವ್ರಿಗೆ ಆ ಶಕ್ತಿ ಇದ್ರೂ ಸಹ ಏನಂತ ಹೇಳ್ಕೊಡ್ತಿದ್ದಾರೆ? ತಂದೆಗೆ ಪ್ರಾರ್ಥನೆ ಮಾಡಬೇಕು. ಇಷ್ಟಕ್ಕೂ ಈ ಪ್ರಾರ್ಥನೆಗೆ ಸಹಾಯ ಮಾಡಲಿಕ್ಕೆ ಇನ್ನೊಬ್ರು ಇದ್ದಾರಂತೆ. ಯಾರು? ಪವಿತ್ರಾತ್ಮರು. ನಮಗೇನೇನು ಬೇಡ್ಕೋಬೇಕು ಅಂತ ಗೊತ್ತಾಗೋದಿಲ್ಲ ಅಂತ ಹೇಳಿ ಮಾತಿಲ್ಲದ ನರಳಾಟಿಕೆಯಿಂದ ಅವರು ನಮಗೋಸ್ಕರ ಏನು ಮಾಡ್ಕೊಳ್ತಿದ್ದಾರೆ? ಬೇಡ್ಕೊಳ್ತಿದ್ದಾರೆ. ನಮ್ಮ ಪರವಾಗಿ ಯಾರು ಬೇಡ್ಕೊಳ್ತಿದ್ದಾರೆ? ಅವರು ಬೇಡ್ಕೊಳ್ತಿದ್ದಾರೆ, ಪರಿಶುದ್ಧಾತ್ಮ ದೇವರು. ತಂದೆಗೆ ಪ್ರಾರ್ಥನೆ ಮಾಡ್ತೀವಂತೆ, ಯೇಸು ಕ್ರಿಸ್ತರ ನಾಮದಲ್ಲಿ ಪ್ರಾರ್ಥನೆ ಮಾಡ್ತೀವಂತೆ. ಈ ಪ್ರಾರ್ಥನೆಗೆ ಹೆಲ್ಪ್ ಯಾರಂತೆ? ಪರಿಶುದ್ಧಾತ್ಮ ದೇವರು. ಪ್ರಾರ್ಥನೆ ಅನ್ನುವಂತಹ ಒಂದು ಕಾರ್ಯಕ್ರಮದಲ್ಲಿ 3 ಸಹ ಎಷ್ಟು ಚೆನ್ನಾಗಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಹೇಳಿ ಒಂದ್ಸರಿ ನೋಡಿ. ಹೌದಾ? ಕಾರ್ಯಕ್ರಮ ಒಂದೇ, ಕೈ ಜೋಡಿಸ್ತಿರುವಂತಹದ್ದು 3. ಕಾರ್ಯಕ್ರಮ ಒಂದೇ, ಸ್ಪ್ಲಿಟ್ ಮಾಡಿಕೊಂಡು ಡಿವೈಡ್ ಮಾಡ್ಕೊಳ್ತಿರುವಂತಹದ್ದು 3 ಸಹ. ನಾನು ಇನ್ವಾಲ್ವ್ ಆಗ್ತೀನಿ ಅಂತ ಹೇಳಿ. ನಮ್ಮನೆಯಲ್ಲಿ ಯಾರಾದರೂ ಒಂದು ಕೆಲಸಕ್ಕೆ ಕೈ ಹಾಕಿದ್ರೆ ಇದು ಫೇಲ್ ದೇವರೇ ಕಣೋ, ನಾನು ಹೇಳಿದ್ದೇ ನಡೆಯುವಂತಹದ್ದು. ಅಣ್ಣ ತಮ್ಮನ ಮೇಲೆ, ತಮ್ಮ ಅಣ್ಣನ ಮೇಲೆ, ತಂದೆ ಮಗನ ಮೇಲೆ, ಮಗ ತಂದೆ ಮೇಲೆ ಅಲ್ವಾ? ಸತ್ಯವೇದದಲ್ಲಿರುವಂತಹ ಆದರ್ಶ ಕುಟುಂಬವನ್ನು ಒಂದ್ಸರಿ ನೋಡಿ. ಆದರ್ಶ ಕುಟುಂಬ ಯಾವುದಾದ್ರೂ ಇದೆ ಅಂತ ಹೇಳಿದ್ರೆ ಅದು ಪರಲೋಕದ ಕುಟುಂಬನೇ.
ಮನುಷ್ಯರನ್ನು ಸೃಷ್ಟಿ ಮಾಡಿದಾಗ ಒಂದೇ ಆದರೂ ಮೂವರು ಸಹ ಒಂದೇ ಆಲೋಚನೆಯಲ್ಲಿ ಯೋಚನೆ ಮಾಡಿದ್ರು. ಸೃಷ್ಟಿ ಕಾರ್ಯಕ್ರಮವನ್ನು ಮಾಡಬೇಕಾದ್ರೂ ಮೂವರು ಕೈ ಜೋಡಿಸಿದ್ರು. ಪ್ರಾರ್ಥನೆಯ ವಿಚಾರದಲ್ಲಿ ಮೂವರು ಸಹ ಬಾಧ್ಯತೆಗಳನ್ನು ತಗೊಂಡು ಮುಂದೆ ಬರ್ತಿದ್ದಾರೆ. ಆಮೇಲೆ ಇನ್ನು ಏನೇನು ನೋಡ್ತೇವೆ? ಯೇಸುಕ್ರಿಸ್ತರನ್ನು ಸಾಕಷ್ಟು ಹೊಗಳ್ತಿರ್ತಾರೆ ಜನ ಬಂತು. ಅವಾಗ ಯೇಸುಕ್ರಿಸ್ತರೊಂದು ಮಾತು ಹೇಳ್ತಾರೆ, ನಾನು ನಿಮಗೆ ಹೇಳ್ತಿರುವಂತಹ ಮಾತೆಲ್ಲ ನನ್ನ ಸ್ವಂತಕ್ಕೆ ಹೇಳ್ತಿರುವಂತಹದ್ದು ಅಲ್ಲ. ಯಾರು ಹೇಳಿಕೊಟ್ಟಿರುವಂತಹ ಮಾತು, ಯಾರು ಹೇಳಿ ಕಳಿಸಿರುವಂತಹ ಮಾತು, ನನ್ನ ತಂದೆ ಹೇಳಿಕೊಟ್ಟು ಕಳಿಸಿರುವಂತಹ ಮಾತು. ಇದರಲ್ಲೂ ಏನು ಕಾಣ್ತಿದೆ ನಮಗೆ? ಗೌರವ, ಮರ್ಯಾದೆ. ಅದಕ್ಕೆ ಮೊದಲನೇ ಕೊರಿಂಥಿ ಪತ್ರಿಕೆ 13:4 ಪ್ರೀತಿಯ ಬಗ್ಗೆ ವಿವರಣೆ ಓದ್ಕೊಳ್ತೀವಲ್ವ ನಾವು. ಪ್ರೀತಿ ಕೊಚ್ಕೊಳ್ಳೋದಿಲ್ಲ, ಉಬ್ಬಿಕೊಳ್ಳೋದಿಲ್ಲ ಅಂತೆಲ್ಲ ಓದ್ಕೊಳ್ತೀವಲ್ವ. ಅಲ್ಲೊಂದು ಇನ್ನೊಂದು ಮಾತನ್ನು ಸಹ ಓದ್ಕೊಳ್ತೇವೆ. ಏನು? ನೋಡೋಣ ಒಂದ್ಸಾರಿ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 13ನೇ ಅಧ್ಯಾಯ 4ನೇ ವಚನ. ಅಲ್ಲೊಂದು ಪದವನ್ನು ಓದ್ಕೊಂಡ್ವಲ್ವ, ಪ್ರೀತಿ ಮರ್ಯಾದೆಗೆಟ್ಟು ನಡೆಯುವುದಿಲ್ಲ. ಏನು ಮಾಡೋದಿಲ್ಲ? ಪ್ರೀತಿ ಮರ್ಯಾದೆಗೆಟ್ಟು ನಡೆಯುವುದಿಲ್ಲ. ಗೌರವಿಸುತ್ತೆ ಪ್ರೀತಿ. ನಿಮ್ಮ ಕುಟುಂಬದಲ್ಲಿ ಒಬ್ಬರ ಮೇಲೆ ಇನ್ನೊಬ್ಬರಿಗೆ ಗೌರವ ಅನ್ನುವಂತಹದ್ದಿದ್ದಾಗ ಆ ಕುಟುಂಬದಲ್ಲಿ ಪ್ರೀತಿ ಅನ್ನುವಂತಹದ್ದು ಏರ್ಪಡುತ್ತೆ. ಇಷ್ಟಕ್ಕೂ ಪ್ರೀತಿ ಇದೆ ಅನ್ನುವಂತಹದಕ್ಕೆ ಲಕ್ಷಣ ಯಾವುದು? ಒಬ್ಬರ ಮೇಲೆ ಇನ್ನೊಬ್ಬರಿಗೆ ಏನಿರಬೇಕು? ಗೌರವ ಇದೆಯಾ? ಗೌರವಗಳು ಇದೆಯಾ ಕುಟುಂಬಗಳಲ್ಲಿ? ನಿಜವಾಗ್ಲೂ ರೆಸ್ಪೆಕ್ಟ್ ಕೊಡ್ತಿದ್ದೀವ? ಕುಟುಂಬದಲ್ಲಿ ಒಬ್ಬರನ್ನ ಇನ್ನೊಬ್ಬರು ಘನಪಡಿಸ್ತಿದ್ದೀವ? ಇಲ್ಲಿ ಮಗ ತಂದೆಯನ್ನು ಘನಪಡಿಸ್ತಿರೋ ಹಾಗೆ ಘನಪಡಿಸ್ತಿದ್ದೀವ? ಘನ ಅಂದರೆ ಗೌರವ, ಹಾರ ಹಾಕುವಂತಹದ್ದಲ್ಲ. ಗೌರವಿಸ್ತಿದ್ದೀವ? ನಿಮಗೇನನ್ಸುತ್ತೆ? ಯಾರಾದರೂ ಒಬ್ರು ಗೊತ್ತಿಲ್ಲದೆ ಇರುವಂತಹದ್ದು, ಪರಿಚಯ ಇಲ್ಲದವ್ರು ಮನೆಗೆ ಬಂದರು ಅಂತ ಅಂದ್ಕೊಳ್ಳಿ. ನೀವು ನಿಮ್ಮ ಯಜಮಾನ್ರು ಇರ್ತೀರ. ನಿಮ್ಮ ಯಜಮಾನ್ರೇನೋ ಹೇಳ್ತಾರೆ, ಒಂದೇ ವಿಚಾರದ ಬಗ್ಗೆ ಮಾತಾಡ್ತಿದ್ದೀರಾ. ನಿಮ್ಮ ಯಜಮಾನ್ರೇನೋ ಹೇಳ್ತಾರೆ, ನೀವೇನೋ ಹೇಳ್ತೀರಾ. ನಿಮ್ಮ ಯಜಮಾನ್ರೆದ್ದು ಆಚೆ ಹೋಗ್ತಾರೆ, ಅಥವಾ ಪತ್ನಿ ಅಡುಗೆ ಮಾಡಲಿಕ್ಕೆ ಕಿಚನ್ಗೆ ಹೋಗ್ತಾಳೆ. ಒಬ್ಬರ ಬಗ್ಗೆ ಇನ್ನೊಬ್ಬರು ಮೂರನೇ ವ್ಯಕ್ತಿಗೆ ಏನು ಹೇಳ್ತಾರೆ ಗೊತ್ತಾ? ಅವ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ಅವ್ರು ಯಾವಾಗಲೂ ಹಾಗೆ. ಹೌದಾ? ಅವ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ, ಅವ್ರು ಯಾವಾಗಲೂ ಹಾಗೆ. ಯಾರ ಹತ್ರ ಹೇಳ್ತಿದ್ದೀರಾ? ಯಾರ ಹತ್ರ ಹೇಳ್ತಿದ್ದೀರಾ? ಮೂರನೇ ವ್ಯಕ್ತಿ. ಅಂದರೆ ನಿಮ್ಮ ಪತಿ ಅಥವಾ ನಿಮ್ಮ ಪತ್ನಿಗಿಂತ ಮುಖ್ಯ ಆಗೋದ್ರೆ ಮೂರನೇ ವ್ಯಕ್ತಿ. ಯಾರೋ ಆ ಮೂರನೇ ವ್ಯಕ್ತಿ ನ್ಯೂಸ್ ಪೇಪರ್ ಹಾಕೋರು, ಹಾಲು ಹಾಕೋರು, ಯಾರೋ ಒಬ್ರು ಇರ್ತಾರೆ, ಕಾಸು ಕೊಡೋಕ್ಕೋ ಏನೋ ಒಳಗಡೆ ಬಂದಿರ್ತಾರೆ. ನೀವು ಹಣವನ್ನು ಕೊಟ್ಟು ಹೊರಗಡೆ ಕಳಿಸುವಂಥದ್ದು ಅಷ್ಟೇ ಅಲ್ವಾ ನಿಮ್ಮ ಬಾಧ್ಯತೆ? ಹೌದಾ? ಅವ್ರ ಹತ್ರ ನಾವು ಹೇಳ್ತಿರುವಂತಹ ಮಾತೇನು? ಅವ್ರ ಮಾತೆಲ್ಲ ತಲೆಗೆ ಹಾಕ್ಕೊಂಬೇಡಿ, ಅವ್ರು ಹಂಗೆ ಮಾತಾಡ್ತಾ ಇರ್ತಾರೆ. ಹಿಂಗೇನ ನಾವು ಗೌರವಿಸುವಂತಹದ್ದು? ಇಲ್ಲಿ ಮಗ ನಂದೇನೂ ದೊಡ್ಡತನ ಇಲ್ಲ, ನಂದೇನೂ ಶ್ರೇಷ್ಠತೆ ಇಲ್ಲ, ನನ್ನ ತಂದೆ ಹೇಳ್ಕೊಟ್ಟಿರುವಂತಹ ನಾನು ಹೇಳ್ತಿದ್ದೀನಿ ಅಂತ ಹೇಳಿ ಮಗ ಹೇಳ್ತಿದ್ದಾರೆ. ನಾವು ನಮ್ಮ ಕುಟುಂಬಗಳಲ್ಲಿ ಅವ್ರು ಏನಕ್ಕೂ ಬೇಡ, ಅವ್ರು ಸ್ಕ್ರಾಪ್ ಅಂತ ಹೇಳಿ ಮಾತಾಡ್ಕೊಳ್ತಿರ್ತೀವಿ ಇನ್ನೊಬ್ಬರ ಬಗ್ಗೆ. ಕುಟುಂಬಗಳು ಏನಕ್ಕೋಸ್ಕರ ನಿಲ್ತಿಲ್ಲ? ಒಂದ್ಸರಿ ಯೋಚನೆ ಮಾಡಿ ನೋಡಿ. ಕುಟುಂಬಗಳು ಏನಕ್ಕೋಸ್ಕರ ನಿಲ್ತಿಲ್ಲ? ಅನ್ಯೋನ್ಯವಾಗಿರುವಂತಹ ಭಾವ ಏನಕ್ಕೋಸ್ಕರ ಇಲ್ಲ ಕುಟುಂಬಗಳ ಮಧ್ಯದಲ್ಲಿ? ಆ ಘನಪಡಿಸುವಂತಹದ್ದು, ಆ ಗೌರವಿಸುವಂತಹದ್ದು ಇಲ್ಲಿ ಕಾಣಿಸ್ತಿಲ್ವೇನೋ? ಇಷ್ಟಕ್ಕೂ ಮಗ ತಂದೆನ ಗೌರವಿಸುವಂತಹದ್ದು ನೋಡಿದ್ರ, ಇವಾಗ ತಾನೇ ನಾವು ನೋಡ್ಕೊಂಡ್ವಲ್ವ, ನಂದೇನೂ ಅಲ್ಲ, ನನ್ನ ಶ್ರೇಷ್ಠತೆ ಅಲ್ಲ, ನನ್ನ ತಂದೆ ಹೇಳ್ಕೊಟ್ಟಿರುವಂತಹದ್ದೇ ನಾ ಹೇಳ್ತಿದ್ದೀನಿ ಅಂತ ಯೇಸುಕ್ರಿಸ್ತರು ಹೇಳಿರುವಂತಹದ್ದು ನೋಡಿದ್ರಲ್ವ. ಈಗ ತಂದೆ ಏನು ಮಾಡ್ತಾರೆ? ಫಿಲಿಪ್ಪಿ 2:7 ಓದ್ಕೊಳ್ತೀವಲ್ವ, ಏನು ಮಾಡ್ತಾರೆ? 3 ಲೋಕಗಳ ಮೇಲೂ ಅಧಿಕಾರವನ್ನು ಯಾರಿಗೆ ಕೊಡ್ತಾರೆ? ಮಗನಿಗೆ. ಇಲ್ಲಿ ಮಗ ನೋಡಿದ್ರೆ ತಂದೆಯನ್ನು ಘನಪಡಿಸುವಂತಹದ್ದಂತೆ, ತಂದೆ ನೋಡಿದ್ರೆ ಮಗನನ್ನು ಘನಪಡಿಸುವಂತಹದ್ದಂತೆ. ಹೌದಾ? ಎಷ್ಟು ಚೆನ್ನಾಗಿದೆ ಅಲ್ವಾ? ಯಾವಾಗ ನಮ್ಮ ಕುಟುಂಬಗಳಲ್ಲಿದು ನೀವು ನಿಮ್ಮ ಪತ್ನಿಗೆ ಗೌರವ ಕೊಡುವಂತಹದ್ದು, ನಿಮ್ಮ ಪತ್ನಿ ನಿಮಗೆ ಗೌರವ ಕೊಡುವಂತಹದ್ದು, ಮೂರನೇ ವ್ಯಕ್ತಿಯ ಮುಂದೆ ನೀವು ಅವರ ಮುಂದೆ ಒಬ್ಬರನ್ನು ತಗ್ಗಿಸಿ ಇನ್ನೊಬ್ಬರು ಮಾತಾಡುವಂತಹದ್ದು ಶ್ರೇಯಸ್ಕರವಾಗಿರುವಂಥ ಶ್ರೇಷ್ಠವಾಗಿರುವಂಥ ಪರಿಸ್ಥಿತಿ ಅಲ್ಲ ಅಲ್ವಾ ನಿಮ್ಮ ಕುಟುಂಬಕ್ಕೆ? ಅವರಿಗೆ ಗೊತ್ತಾಯಿತು ಅಂತ ಅಂದ್ಕೊಳ್ಳಿ, ನಿಮ್ಮ ಕುಟುಂಬದ ವೀಕ್ನೆಸ್ ಏನು ಮಾಡ್ಕೊಳ್ತಾರೆ ಹೇಳಿ?
ಏನು ಮಾಡ್ತಾರೆ? 3 ಜನಕ್ಕೆ ಹೇಳ್ಕೊಂಬರ್ತಾರ? ಬೇಕಾ ನಿಮ್ಗದು? ಬೇಕಾ? ನಿಮ್ಮ ಕುಟುಂಬವನ್ನು ನೀವೇ ತೊಗೊಂಡು ಬಂದು ಬೀದಿಗಿಟ್ಟಂಗೆ ಆಗೋದಿಲ್ಲ, ಹೌದಾ ಇಲ್ವಾ? ನೆಕ್ಸ್ಟ್ ಟೈಮ್ ನಮ್ಮ ಕುಟುಂಬದಲ್ಲಿ ಒಬ್ಬರು ಇನ್ನೊಬ್ಬರನ್ನು ಗೌರವಿಸಬೇಕು, ಮರ್ಯಾದೆಗೆಟ್ಟು ನಡೆಯಬಾರದು. ಏಕೆಂದರೆ ಆಗಾಗ ಇಷ್ಟ ಬಂದಂತೆ ನಡೆಸ್ಕೊಳ್ತಿರ್ತೀವಿ ನಾವು ಕೆಲವು ಕುಟುಂಬಗಳಲ್ಲಿ. ಒಂದ್ಸರಿ ಯೋಚನೆ ಮಾಡೋಣ, ಆ ಕುಟುಂಬದಲ್ಲಿ ಇದು ಯಾವತ್ತೂ ಸಹ ಆಗಿಲ್ಲ. ನೀವು ನಾನು ಆಗಲೇ ಹೇಳಿದ್ನಲ್ವ, ಈ ಬಸ್ಸಲ್ಲಿ ಬರೋದ, ಆಟೋದಲ್ಲಿ ಬರೋದ ಅಂತ ಜಗಳ ಆಯಿತು ಅಂತ ಅಂದ್ಕೊಳ್ಳಿ ರಸ್ತೆಯಲ್ಲಿ, ಅದನ್ನು ಬಗೆಹರಿಸೋದಕ್ಕೆ ಒಂದು ರೀತಿ ಇದೆ. ಸೈಡಿಗೆ ಹೋಗಿ ಯಾರೂ ಇಲ್ಲದೆ ಇರುವಂತಹ ಜಾಗಕ್ಕೆ ಬಸ್ಸಲ್ಲಿ ಹೋದರೆ ಏನು ಅನುಕೂಲ, ಆಟೋದಲ್ಲಿ ಹೋದರೆ ಏನು ಅನುಕೂಲ, ಯಾವುದು ಬೇಗ ಹೋಗ್ಬೋದು, ಯಾವುದು ಆರಾಧನೆಗೆ ಬೇಗ ಅಟೆಂಡ್ ಆಗ್ಬೋದು ಅಂತ ಒಂದು 5 ನಿಮಿಷ ಮಾತಾಡ್ಕೊಳ್ಳಿ, ಯಾರಿಗೂ ಕೇಳಿಸ್ಕೊಳ್ತಿರೋ ಹಾಗೆ. ಅದಾದ ನಂತರ ಬಂದು ಡೆಸಿಷನ್ ತಗೊಳ್ಳಿ. ಅದನ್ನು ಬಿಟ್ಟು ನಡು ರಸ್ತೆಯಲ್ಲಿ, ಬಸ್ ಸ್ಟ್ಯಾಂಡಲ್ಲಿ ಇವರ 20 ವರ್ಷದಿಂದ ಹಿಂಗೆ ಯಾಕನ್ನ ಮದುವೆ ಆದ್ನೋ ಅನ್ನುವಂತಹ ರೀತಿಯಲ್ಲಿ ಇರಬಾರ್ದು. ಜಗಳಕ್ಕೂ ಸರಿ ಮಾಡಿಕೊಳ್ಳುವುದಕ್ಕೂ ಚಿಕ್ಕ ವ್ಯತ್ಯಾಸ, ಹೌದಲ್ವ? ಗೆಸ್ಟು, ಅದು ನಾನು ಆಗಲೇ ಹೇಳಿದ್ನಲ್ವ, ಸಾಂಬಾರು ಮಾಡೋದ ಫ್ರೈ ಮಾಡೋದ ಅಂತ ಕಿತ್ತಾಡ್ತಾರೆ ಅಂತ. ಯಾರ ಮುಂದೆ? ಮನೆ ತುಂಬ ನೆಂಟರು, ಗೆಸ್ಟ್ಗಳೆಲ್ಲ ಬಂದಿರ್ತಾರೆ. ಆ ಗೆಸ್ಟ್ಗಳಿಗೋಸ್ಕರ ಚಿಕನ್ ತಂದಿರುವಂತಹದ್ದು. ಇವಾಗ ಆ ಗೆಸ್ಟ್ಗಳ ಮುಂದೆ ಚಿಕನನ್ನು ಇಟ್ಟು ಕಿತ್ತಾಡುವಂತಹದ್ದು. ಅವ್ರು ಅಂದ್ಕೊಳ್ತಾರೆ ನೋಡಿ, ಮೀಟಿಂಗಿಗಂತ ಹೋಗ್ತಾರೆ, ಸೆಮಿನಾರ್ಗಂತ ಹೋಗ್ತಾರೆ, ಬೈಬಲ್ ಓದ್ತಾರೆ, ಇದೇನಾ ಇವ್ರ ಕುಟುಂಬದಲ್ಲಿರುವಂಥ ಕಲ್ಚರ್? ಇದೇನಾ ಇವರ ದೇವರು ಇವರಿಗೆ ಕಳಿಸಿರುವಂಥ ಸಂಸ್ಕಾರ? ಇದೇನಾ ಅಂತ ಮಾತಾಡ್ಕೊಳ್ತಾರೆ. ಬೇಕಾ? ದೇವರು ಹಾಗೆ ಹೇಳ್ಕೊಟ್ರೆ ನಮಗೆ, ಕಿತ್ತಾಡಿ ಅಂತ ಹೇಳ್ಕೊಟ್ರೆ ಕುಟುಂಬಗಳಲ್ಲಿ. ಏನಂತ ಹೇಳ್ಕೊಟ್ಟಿದ್ದಾರೆ ದೇವರು? ಆ ಕುಟುಂಬವನ್ನು ನೋಡಿ ಕಲಿಬೇಕು. ಒಬ್ಬರು ಇನ್ನೊಬ್ಬರನ್ನು ಗೌರವಿಸ್ತಾರೆ. ಒಂದು ಕೆಲಸ ಮಾಡುವುದಕ್ಕಿಂತ ಮುಂಚೆ ಎಲ್ಲರೂ ಸಮ್ಮತಿ ತಗೊಳ್ತಾರೆ. ಒಂದು ಕೆಲಸ ಮಾಡಬೇಕಾದ್ರೆ ಎಲ್ಲರೂ ಕೈ ಜೋಡಿಸ್ತಾರೆ, ಒಂದೇ ಆಗಿರ್ತಾರೆ, ಒಂದೇ ಥರ ಆಲೋಚನೆ ಮಾಡ್ತಾರೆ. ಆ ಥರ ಇರಬೇಕಲ್ವಾ? ಸತ್ಯವೇದದಲ್ಲಿ ನೀವು ಹಾಗೆ ಓದ್ತಾ ಈ ಬ್ಯಾಪ್ಟಿಸಮ್ ಅನ್ನುವಂಥ ಕಾರ್ಯಕ್ರಮ ಇದೆಯಲ್ವಾ ಪ್ರಿಯರೇ? ಇಷ್ಟಕ್ಕೂ ಯಾರ್ಯಾರ ಹೆಸರಲ್ಲಿ ಬ್ಯಾಪ್ಟಿಸಮ್ ತಗೋಬೇಕು ಹೇಳಿ? ಯೇಸು ಹೆಸರಲ್ಲಿ ಮಾತ್ರ ತಗೋಬೇಕು ಅಂತ ಹೇಳ್ಕೊಟ್ರ? ಪರಿಶುದ್ಧಾತ್ಮನ ಹೆಸರಲ್ಲಿ ಮಾತ್ರ ತಗೋಬೇಕು ಅಂತ ಹೇಳ್ಕೊಟ್ರ? ಯಾರ್ಯಾರ ಹೆಸರಲ್ಲಿ ತಗೋಬೇಕು? ತಂದೆ, ಮಗ, ಪರಿಶುದ್ಧಾತ್ಮರ ಹೆಸರಲ್ಲಿ. ಈ ಕಾರ್ಯಕ್ರಮದಲ್ಲೂ ಸಹ ಎಷ್ಟು ಜನ ಒಟ್ಟಾಗಿ ಕೂಡಿ ಬರ್ತಿದ್ದಾರೆ? ಎಷ್ಟು ಜನ ಒಬ್ಬರನ್ನು ಇನ್ನೊಬ್ಬರು ರೀಪ್ರೆಸೆಂಟ್ ಮಾಡ್ತಿದ್ದಾರೆ ಹೇಳಿ? ಕುಟುಂಬ ಸಮೇತವಾಗಿ. ಹಿಂಗಿರ್ಬೇಕಲ್ವ ಕುಟುಂಬ ಅಂದರೆ? ಹಂಗಂತ ಹೊರಗಡೆ ಇರುವಂತಹ ಜನ ಮಾತಾಡ್ಕೋಬೇಕು ನಿಮ್ಮ ಕುಟುಂಬವನ್ನು ನೋಡಿದ ನಂತರ. ಕುಟುಂಬ ಅಂದರೆ ಹಂಗಿರಬೇಕು. ಅವ್ರ ಮನೇಲಿ ಮಕ್ಕಳಿದ್ದಾರೆ, ತಂದೆ ತಾಯಿಗೂ ಮಧ್ಯೆ ಸಂಬಂಧ ಅಂದರೆ ಹಂಗಿರಬೇಕು. ಗಂಡ ಹೆಂಡತಿ ಮಧ್ಯೆ ಮಾತುಕತೆ ಅಂತ ಹೇಳಿದ್ರೆ ಹಂಗಿರಬೇಕು ಅಂತ ಹೇಳಿ ನಿಮ್ಮ ಕುಟುಂಬವನ್ನು ನೋಡಿ ಹೊರಗಡೆ ಇರುವಂತಹ ಜನ ಮಾತಾಡ್ಕೋಬೇಕು. ಅವಾಗ ಬರ್ತಾರೆ ಚರ್ಚ್ಗೆ. ನೀವು ಕರೀಲಿಲ್ಲ ಅಂದರೂ ಬರ್ತಾರೆ ಅವಾಗ ಚರ್ಚ್ಗೆ. ನಮ್ಮ ಕುಟುಂಬನೂ ಹಂಗೆ ಮಾರ್ಪಡಬೇಕು ಅಂತ. ನೀವು 24 hours ಕಿತ್ತಾಡಿ, ನೀವು 24 hours ಜಗಳ ಮಾಡಿ, ನೀವು 24 hours ಕೂಗಾಡಿ ಬರ್ತಾರ? ನೀವು ಆ ಕುಟುಂಬವನ್ನು ಪ್ರತಿಬಿಂಬಿಸಿ ಭೂಮಿಯ ಮೇಲೆ, ಆ ಕುಟುಂಬಕ್ಕೆ ಛಾಯೆ ಆಗಿ, ರಿಫ್ಲೆಕ್ಷನ್ ಆಗಿರಿ. ನೀವು ಕರೀಲಿಲ್ಲ ಅಂದರೂ ಬರ್ತಾರೆ. ನೀವು ಆ ಕುಟುಂಬದ ಥರ ಇರೋದೆ ಬೇರೆ ಥರ ಇದ್ದರೆ, ನೀವು ಕರೆದ್ರು ಬಸ್ ಚಾರ್ಜ್ ನೀವೇ ಇಟ್ಕೊಂಡು ಬರ್ತೀನಿ ಅಂತ ಹೇಳಿದ್ರು ಅವರು ಬರುವುದಿಲ್ಲ. ನೆನ್ಪಿಟ್ಕೊಂಡಿರ್ತೀವ ಇದನ್ನೆಲ್ಲವನ್ನೂ ಸಹ. ಸರಿ ಮಾಡಿಕೊಡುವಂತಹದ್ದು ಬೇರೆ, ಕುಟುಂಬದಲ್ಲಿ ಜಗಳಗಳು ಗಲಭೆಗಳು ಬರದೇ ಇರೋ ರೀತಿ ನೋಡಿಕೊಳ್ಳುವಂತಹದ್ದು ಬೇರೆ. ಆ ಕುಟುಂಬದ ಥರ ಭೂಮಿಯ ಮೇಲಿರುವಂತಹ ಪ್ರತಿ ಕುಟುಂಬವೂ ಸಹ ಇರಬೇಕು. ದೇವರು ಅದೇ ಕನಸನ್ನು ಇಟ್ಕೊಂಡು ಒಂದು ಪದಾರ್ಥದಿಂದ, ಒಂದೇ ಸಬ್ಸ್ಟೆನ್ಸಿಂದ, ಒಂದೇ ಸಾರಾಂಶದಿಂದ ಒಂದು ಕುಟುಂಬ ಏರ್ಪಡಬೇಕು ಅನ್ನುವಂಥ ಹಂಬಲವನ್ನು ಇಟ್ಕೊಂಡೇ ಆದಾಮನಿಂದ ಹವ್ವಳನ್ನು, ಇವರಿಬ್ಬರಿಂದ ಮಕ್ಕಳನ್ನು ಮಾಡಿತ್ತು. ಇಲ್ಲಾಂದರೆ ಬೇರೆ ಬೇರೆಯಾಗಿ ಇಂಡಿಪೆಂಡೆಂಟಾಗಿ ಮಾಡ್ತಾಯಿದ್ರು. ಆ ರಿಸ್ಕ್ ಏನಕ್ಕೋಸ್ಕರ ಗೊತ್ತಾ? ಆದಾಮನಿಗೆ ಗಾರ್ಡನ್ ಇದ್ರೆ ಬರೋ ಮಾಡೋದಂತೆ, ಆಮೇಲೆ ಒಂದು ಪಕ್ಕೆ ಎಲುಬನ್ನು ತಗೊಳ್ಳೋದಂತೆ, ಅದರಿಂದ ಹವ್ವಳನ ಮಾಡೋದಂತೆ, ಅದಾದಮೇಲೆ ಇನ್ನೊಂದು ಅದಕ್ಕೆ ಅಂತ ಹೇಳಿ ಪ್ರಕ್ರಿಯೆ ಇಡೋದಂತೆ, ಅದಾದ ಮೇಲೆ ಮಕ್ಕಳಾಗೋದಂತೆ. ಇದೆಲ್ಲ ಏನಕ್ಕೆ? ಒಂದು ಕುಟುಂಬದಲ್ಲಿರುವಂತಹ ಎಲ್ಲರಲ್ಲೂ ಒಂದೇ ಸಾರಾಂಶ ಇರಬೇಕು. ಆವಾಗ ಅವರೊಬ್ಬರು ಇನ್ನೊಬ್ಬರನ್ನು ಪ್ರೀತಿ ಮಾಡ್ತಾರೆ, ಒಬ್ಬರು ಇನ್ನೊಬ್ಬರನ್ನು ಘನಪಡಿಸ್ತಾರೆ, ಒಬ್ಬರು ಇನ್ನೊಬ್ಬರನ್ನು ಗೌರವಿಸ್ತಾರೆ. ಅವರೆಲ್ಲರೂ ಸೇರಿ ನನ್ನ ಕೆಲಸ ಮಾಡ್ತಾರೆ, ಅವರೆಲ್ಲರೂ ಸೇರಿ ಪ್ರಾರ್ಥನೆ ಮಾಡ್ತಾರೆ, ಅವರೆಲ್ಲರೂ ಸೇರಿ ಚರ್ಚ್ಗೆ ಬರ್ತಾರೆ. ಒಬ್ಬರು ಕುಕ್ಕಿದಾಗ ಇನ್ನೊಬ್ಬರು ಬಲಪಡಿಸ್ತಾರೆ, ಒಬ್ಬರು ಸೋತು ಹೋದಾಗ ಇನ್ನೊಬ್ಬರು ಬೆಂತಟ್ತಾರೆ, ಎಬ್ಬರಿಸ್ತಾರೆ. ಕುಟುಂಬಕ್ಕಿರುವಂಥ ಶ್ರೇಷ್ಠತೆ ನಮಗಿನ್ನೂ ಗೊತ್ತಿಲ್ಲ ಪ್ರಿಯರೇ. ಕುಟುಂಬ ಅಲ್ಲದೆ ನೀವು ಒಬ್ಬರೇ ಇದ್ದೀರಿ ಅಂತ ಅಂದ್ಕೊಳ್ಳಿ. ನೀವು ಸೋತೋದಾಗ ನಿಮ್ಮ ಬೆಂತಟ್ಟುವಂಥವ್ರು ಯಾರು?
ಬೆಂತಟ್ಟಿ ಎಬ್ಬರಿಸುವಂತಹದ್ದು ಯಾರು? ನಿಮಗೆ ಪ್ರೋತ್ಸಾಹ ಕೊಡುವಂಥವ್ರು ಯಾರು? ಕೆಲವು ಸಂಡೆಗಳು ಯಾರು ಹೋಗ್ತಾರೆ ಚರ್ಚ್ಗೆ ಅಂತ ಅನ್ನಬೇಕಾದ್ರೆ ಕರ್ಕೊಂಡ್ಬರ್ತಾರಲ್ವಾ, ಹೋಗೋಣ ಬನ್ನಿರಿ ಅಥವಾ ಹೋಗೋಣ ಬಾ ಪರವಾಗಿಲ್ಲ ಅಂತ ಹೇಳಿ ಕರ್ಕೊಂಡು ಬರ್ತಾರಲ್ವಾ, ಕುಟುಂಬಸ್ಥರೇ ಅಲ್ವಾ ನಿಂತ್ಕೊಳ್ಳುವಂತಹದ್ದು. ಆ ಕುಟುಂಬವನ್ನು ನಾವು ಎಷ್ಟು ಚೆನ್ನಾಗಿ ಕಾಪಾಡ್ಕೊಳ್ತಿದ್ದೇವೆ. ದೇವರಂತೂ ಆ ಅಫೆಕ್ಷನನ್ನು ಹಾಕಿ ಆ ಬಂಧವನ್ನು ಏರ್ಪಡಿಸಿ ಸುತ್ತ ಬೌಂಡ್ರಿ ಹಾಕಿದ್ದಾರೆ, ಅಪವಾದಿ ಬರಬಾರ್ದು ಅಂತ. ಅಪವಾದಿ ಯಾವಾಗವರೆಗೂ ಬರುವುದಿಲ್ಲ ಅಂದರೆ ನಿಮ್ಮ ಕುಟುಂಬ ಯಾವಾಗವರೆಗೂ ಗಟ್ಟಿಯಾಗಿರುತ್ತೋ, ನಿಮ್ಮ ಕುಟುಂಬದಲ್ಲಿರುವಂತಹ ಬಂಧಗಳು ಯಾವಾಗವರೆಗೂ ಗಟ್ಟಿಯಾಗಿರುತ್ತೋ ಅವಾಗವರೆಗೂ ಅಪವಾದಿ ತಲೆ ಹಾಕೋದಿಲ್ಲ. ಯಾವಾಗ ಗ್ಯಾಪ್ ಕೊಡ್ತೀವೋ, ಯಾವಾಗ ಈ ಗುಣಗಳಿರೋದಿಲ್ವೋ, ಯಾವಾಗ ಜಗಳಗಳು ಮಾಡ್ಕೊಳ್ಳಲಿಕ್ಕೆ ವೈಷಮ್ಯಗಳು, ವಿಭೇದಗಳು, ಕೋಪಗಳು, ದ್ವೇಷಗಳು, ಒಬ್ಬರನ್ನು ಕಂಡ್ರೆ ಇನ್ನೊಬ್ಬರಿಗೆ ಆಗೋದಿಲ್ಲ, ಮಾತಾಡೋದಿಲ್ಲ, ಇದೆಲ್ಲ ಯಾವಾಗ ಇಟ್ಕೊಂಡಿರ್ತೀವೋ ಆವಾಗ ನೀಟಾಗಿ ಎಂಟ್ರ್ ಆಗ್ತಾನೆ ಅಪವಾದಿ. ಹೌದಲ್ವಾ? ಪ್ರಾರಂಭದಲ್ಲಿ ಓದ್ಕೊಳ್ತೀವಲ್ವ, ದೇವರು ಹಣ್ಣನ್ನು ತಿನ್ನಬಾರ್ದು ಅಂತ ಹೇಳಿದ್ರು, ಹಣ್ಣನ್ನು ತಿಂದರು ಅಂತ ಹೇಳಿ ಓದ್ಕೊಳ್ತೀವಲ್ವ. ಪ್ರಾರಂಭ ಮನುಷ್ಯರಾಗಿರುವಂತಹ ಆದಾಮ್ ಹವ್ವರು ಮನುಷ್ಯರನ್ನು ಉಂಟು ಮಾಡಬೇಕಾದ್ರೆ ಪರಲೋಕದ ಕುಟುಂಬ ಏನಂತ ಮಾತಾಡಿಕೊಂಡ್ರು ಒಬ್ಬರು ಇನ್ನೊಬ್ಬರ ಹತ್ರ? ಬೇಗ ಬೇಗ ಹೇಳಬೇಕು, 5 minutes ಮುಗಿಸ್ಕೊಳ್ಳೋಣ. ಮನುಷ್ಯರನ್ನು ಉಂಟು ಮಾಡುವುದಕ್ಕಿಂತ ಮುಂಚೆ ಒಬ್ಬರು ಇನ್ನೊಬ್ಬರ ಹತ್ರ ಏನಂತ ಮಾತಾಡಿಕೊಂಡ್ರು? ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ. ಒಂದು ಕೆಲಸ ಮಾಡುವುದಕ್ಕಿಂತ ಮುಂಚೆ ಎಲ್ಲರ ಸಮ್ಮತಿಯೂ ಸಹ ಸಿಗ್ತಿದೆ ಆ ಲೋಕದ ಕುಟುಂಬದಲ್ಲಿ. ಇಲ್ಲಿರುವಂಥ ಕುಟುಂಬದಲ್ಲಿ ಹಣ್ಣು ತಿನ್ನಲಿಕ್ಕೆ ಕಾರಣ ಏನು ಗೊತ್ತಾ? ಅಪವಾದಿ ಬಂತು, 3rd person ಜೊತೆ ಮಾತಾಡಲಿಕ್ಕೆ, ಮಾತು ಬೆಳೆಸಲಿಕ್ಕೆ ಶುರು ಮಾಡಿದ್ರು. ಅದಾದ ನಂತರ ಅಪವಾದಿ ತಿನ್ನು ನೀನು ದೇವರ ಥರ ಆಗ್ತೀಯ ಅಂತ ಹೇಳಿದ ನಂತರ ಯಾರನ್ನು ಕನ್ಸಲ್ಟ್ ಮಾಡಬೇಕಿತ್ತು ಹೇಳಿ? ಯಾರನ್ನು ಕನ್ಸಲ್ಟ್ ಮಾಡಬೇಕಿತ್ತು? ಹವ್ವ ಆದಾಮನನ್ನು ಕನ್ಸಲ್ಟ್ ಮಾಡಬೇಕಿತ್ತ? ಆ ಲೋಕದಲ್ಲಿರುವಂಥ ಕುಟುಂಬ ಏನಾದರೂ ಕೆಲಸ ಮಾಡುವುದಕ್ಕಿಂತ ಮುಂಚೆ ಒಬ್ಬರು ಇನ್ನೊಬ್ಬರ ಜೊತೆ ಮಾತಾಡ್ಕೊಳ್ತಿದ್ದಾರೆ, ಇದನ್ನು ಮಾಡೋಣ, ಹಿಂಗೆ ಮಾಡೋಣ, ಹಂಗೆ ಮಾಡೋಣ ಅಂತ ಹೇಳಿ ಮಾತಾಡ್ಕೊಳ್ತಿದ್ದಾರೆ. ಇಲ್ಲಿ ಕಾಣಿಸ್ಲೇ ಇಲ್ಲ ನಮಗದು. ಹವ್ವ ಹೋಗಿ ಆದಾಮನನ್ನು ಮಾತಾಡಿಸ್ದಂಗೆ ಇರಲೇ ಇಲ್ಲ. ಅಲ್ಲಿ ತಿಂದರು, ಆಮೇಲೆ ಅವ್ರಿಗೂ ಕೊಟ್ಟರು. ಅದೇ ಅಲ್ವಾ ನಾವು ನೋಡುವಂತಹದ್ದು. ತಿನ್ನುವುದಕ್ಕಿಂತ ಮುಂಚೆ ಅಲ್ವಾ ಹೋಗಿ ಕುತ್ಕೊಂಡು ಮಾತಾಡಬೇಕಾಗಿದ್ದಂತಹದ್ದು. ಅಪ್ಪ 3rd person ಯಾರು? ಅಪವಾದಿ. ನೀನು ಸ್ವಲ್ಪ ದೂರ ಇರು, ನನಗೆ ಅಂತ ಹೇಳಿ ಒಂದು ಕುಟುಂಬವನ್ನು ಕೊಟ್ಟಿದ್ದಾರೆ ದೇವರು. ನಾವು ಹೋಗಿ ಒಂದು 10 ನಿಮಿಷ ಟೈಮ್ ಕೊಡು, ಮಾತಾಡ್ಕೊಂಡು ಬಂದು ಹೇಳ್ತೀವಿ ತಿಂತೀವೋ ಇಲ್ವೋ ಅಂತ ಅಲ್ವಾ ಹೇಳಬೇಕಾಗಿದ್ದಂತಹದ್ದು. ಅದಿಲ್ಲ. ನಾವು ಸತ್ಯವೇದದಲ್ಲಿ ಓದ್ಕೊಳ್ತೀವಲ್ವ, ಅಪವಾದಿ ಯಾರ ಹತ್ರನೂ ಬಂದಿತ್ತಂತೆ ಈ ಮುಂಚೆ? ಆದಾಮನ ಹತ್ರನೂ ಬಂದಿತ್ತ? ಆದಾಮನು ತಿಂದಿಲ್ಲ, ಆದಾಮನು ಶೋಧನೆಗೆ ಒಳಗಾಗಿಲ್ಲ ಅಂತ ಹೇಳಿ ನಾವು ಮಾತಾಡ್ಕೊಳ್ತೀವಲ್ವಾ. ಹವ್ವಳು ಮಾತ್ರ ಆ ಶೋಧನೆಗೆ ಒಳಗಾಗಬೇಕಾದ್ರೆ ಪ್ರಪ್ರಥಮವಾಗಿ, ಅಂದರೆ ಹಣ್ಣನ್ನು ತಿನ್ನಬೇಕಾದ್ರೆ ಪ್ರಪ್ರಥಮವಾಗಿ ಅಪವಾದಿಯ ಮಾತನ್ನು ಕೇಳಿದ ತಕ್ಷಣ ಆ ಸನ್ನಿವೇಶವನ್ನು ಒಂದ್ಸರಿ ಯೋಚನೆ ಮಾಡಿ ನೋಡಿ. ಆದಾಮನ ಹತ್ರನೂ ಬಂತಂತೆ ಅಪವಾದಿ, ಆದಾಮನು ಬೀಳಲಿಲ್ವಂತೆ, ಆ ಟ್ರಾಪ್ಗೆ ಹವ್ವಳು ಬಿದ್ಲಂತೆ. ಅಲ್ಲಿ ಏನು ನಡೆದಿರ್ಬೋದು? ಇವಾಗ ತಾನೇ ನಾವು ಮಾತಾಡ್ಕೊಂಡ್ವಲ್ವ, ಯಜಮಾನ ಹೊರಗಡೆ ಹೋದ, 3rd person ಜೊತೆ ಮಾತು ಏನಂತ? ಅವ್ರು ಯಾವಾಗಲೂ ಹಾಗೆ ತಲೆಗೆ ಹಾಕೊಂಬೇಡಿ, ನಾನು ನೀವು ಹೇಳಿದ ಕೆಲಸವನ್ನು ಮಾಡಿಕೊಡ್ತೀನಿ. ಅಥವಾ ಹೆಂಡತಿ ಒಳಗಡೆ ಅಡುಗೆ ಮಾಡಲಿಕ್ಕೆ ಕಿಚನ್ಗೆ ಹೋದ್ಲು, ಗಂಡ ಅಯ್ಯೋ ಆಕೆ ಯಾವಾಗಲೂ ಹಾಗೆ, ನಾನು ನೀವು ಹೇಳಿದಂಥ ಕೆಲಸವನ್ನು ಮಾಡಿಕೊಡ್ತೀನಿ. ಇದು ಎಲ್ಲಿ ಕಾಣಿಸ್ತಿದೆ ನಮಗೆ ಹೇಳಿ? ಈ ಸನ್ನಿವೇಶ ಎಲ್ಲಿ ಕಾಣಿಸ್ತಿದೆ ನಮಗೆ? ಪ್ರಾರಂಭ ಕುಟುಂಬದಲ್ಲಿ. ಈ ಗತಿ ಏನಕ್ಕೋಸ್ಕರ ಬಂತು ಪ್ರಪಂಚಕ್ಕೆ ಇವತ್ತಿಗೆ ಅಂದರೆ, ಆ ಕುಟುಂಬದಲ್ಲಿ ಪರಲೋಕದ ಕುಟುಂಬದ ಛಾಯೆ ಕಾಣಿಸಿಲ್ಲ. ಆ ಥರ ಇನ್ನೊಂದ್ಸರಿ ಆಗೋದು ಬೇಡ ಅಲ್ವಾ? ನಿಮಗೆ ಅಂತ ಹೇಳಿ ಒಂದು ಪುಟ್ಟಾಗಿರುವಂಥ, ಒಂದು ಮುದ್ದಾಗಿರುವಂಥ ಕುಟುಂಬವನ್ನು ದೇವರು ಕೊಟ್ಟಿದ್ದಾರೆ. ಆ ಕುಟುಂಬವನ್ನು, ಪರಲೋಕದ ಆ ಕುಟುಂಬವನ್ನು ಸ್ಫೂರ್ತಿಯಾಗಿಟ್ಕೊಂಡು, ಪ್ರತಿ ವಿಚಾರದಲ್ಲೂ ಆ ಕುಟುಂಬವನ್ನು ಸ್ಫೂರ್ತಿಯಾಗಿ ತಗೊಂಡು, ನಿಮ್ಮಲ್ಲೆಲ್ಲರಲ್ಲೂ ಇರುವಂತಹ, ಅಂದರೆ ನಿಮ್ಮ ಕುಟುಂಬಸ್ಥರಲ್ಲಿರುವಂತಹ ಸಾರಾಂಶ, ಸಬ್ಸ್ಟೆನ್ಸ್ ಒಂದೇ ಅಂತ ಹೇಳಿ ಗುರುತಿಸಿ, ಅವರನ್ನೆಲ್ಲರನ್ನೂ ನಿಮ್ಮದು ಅಂತ ಹೇಳಿ ಅಂದ್ಕೊಂಡು, ಒಂದು ಕಾರ್ ತಗೊಂಡಾಗ ಅದು ಹೇಗೆ ನನ್ನದು ಅಂತ ಅಂದ್ಕೊಳ್ತೀರೋ ಅದೇ ಆಸೆನ ಇಟ್ಕೊಂಡು ಇಲ್ಲೂ ಮಾಡಿರುವಂತಹ ದೇವರು. ಇನ್ನೊಬ್ಬರನ್ನ, ನಿಮ್ಮ ಕುಟುಂಬಸ್ಥರನ್ನ ನಿಮ್ಮದ್ದು ಅಂತ ಅಂದ್ಕೊಂಡು, ನಿಮ್ಮ ಮಕ್ಕಳನ್ನು ನಿಮ್ಮವರು, ನಿಮ್ಮಿಂದ ಬಂದವರು ಅಂತ ಅಂದ್ಕೊಂಡು, ನಿಮ್ಮ ಹೆಂಡತಿಯನ್ನು ನಿಮ್ಮದ್ದು ಅಂತ ಅಂದ್ಕೊಂಡು, ಹೆಂಡತಿ ಗಂಡನನ್ನು ನಿಮ್ಮದ್ದು ಅಂತ ಅಂದ್ಕೊಂಡು ಪ್ರೀತಿ ಮಾಡಲಿಕ್ಕೆ ಶುರು ಮಾಡಿ, ಗೌರವಿಸ್ಲಿಕ್ಕೆ ಶುರು ಮಾಡಿ. ಒಂದು ಕೆಲಸ ಮಾಡುವುದಕ್ಕಿಂತ ಮುಂಚೆ ಮಾತಾಡ್ಕೊಳ್ಲಿಕ್ಕೆ ಶುರು ಮಾಡಿ. ಇಷ್ಟ ಬಂದಂತೆ ಒಬ್ರು ಮಾಡ್ತಿರ್ತಾರೆ, ಇವ್ರು ಯಾವ ಕೆಲಸ ಮಾಡಿದ್ರು ಇದೇ ರೀ, ಬರೀ ಎಡವಟ್ಟೆ ಈ ಮನುಷ್ಯ ಅಂತ ಹೇಳಿ ಮಾತಾಡ್ಕೊಳ್ತಿರ್ತಾರೆ. ಸರಿ ಇಲ್ಲ ಅಲ್ವಾ? ಮಾರ್ಪಡಿಸ್ಕೊಳ್ಳೋಣ. ಇನ್ನು ಮುಂದೆ ಒಬ್ಬರು ಇನ್ನೊಬ್ಬರನ್ನು ಬಿಟ್ಟು ಕೊಡಬಾರ್ದು. ಏನು ಮಾಡಬಾರ್ದು? ಬಿಟ್ಟು ಕೊಡಬಾರ್ದು.
ಅವ್ರು ಏನೇ ಮಾಡಿರ್ಬೋದು ತಪ್ಪುಗಳು ಈ ಮುಂಚೆ, ಆದರೂ ಕುಟುಂಬಸ್ಥರಾಗಿ ನಿಮ್ಮ ಬಾಧ್ಯತೆ ಏನು? ನಿಮ್ಮ ಕುಟುಂಬಸ್ಥರನ್ನು ನೀವು ಇನ್ನೊಬ್ಬರ ಮುಂದೆ ಬಿಟ್ಟು ಕೊಡಬಾರದು. ಎಲ್ಲೂ ಕಾಣಿಸೋದಿಲ್ಲ ಅಲ್ವ? ತಂದೆ ಮಗ ಪರಿಶುದ್ಧಾತ್ಮರು ಒಬ್ಬರು ಇನ್ನೊಬ್ಬರನ್ನು ಬಿಟ್ಟುಕೊಟ್ಟ ಹಾಗೆ ಅವರೊಬ್ಬರು ಇನ್ನೊಬ್ಬರನ್ನು ಗೌರವಿಸ್ತಿದ್ದಾರೆ. ನಾನೇನು ಅಲ್ಲ, ನಮ್ಮ ತಂದೆ ಅಂತ ಯೇಸು ಕ್ರಿಸ್ತರು. ಯೇಸು ಕ್ರಿಸ್ತರೇ ಎಲ್ಲ ಮೂರು ಲೋಕಕ್ಕೂ ಅಧಿಪತಿ ಅಂತ ತಂದೆ ಆಗಿರುವಂಥ ದೇವರ ಡಿಕ್ಲರೇಷನ್. ಎಷ್ಟು ಚೆನ್ನಾಗಿದೆ ಅದು ನಮ್ಮ ಕುಟುಂಬಗಳಲ್ಲಿದ್ದರೆ. ನಮ್ಮ ಕುಟುಂಬ ಎಷ್ಟು ಚೆನ್ನಾಗಿರುತ್ತೆ, ಆದರ್ಶ ಕುಟುಂಬವಾಗಿ ಸ್ಫೂರ್ತಿಯಾಗಿರುತ್ತೆ. ಇವತ್ತು ನೀವು ನೋಡಿದಂತಹದ್ದು ಕುಟುಂಬ ವ್ಯವಸ್ಥೆಯ ಮೇಲೆ ಅಪವಾದಿಯ ಕಣ್ಣು ಅನ್ನುವಂತಹ ಪ್ರಪ್ರಥಮ ಭಾಗವಾಗಿರುತ್ತೆ. ನಾಳೆ ನಾಳಿದ್ದು 2ನೇ ಭಾಗ ಹಾಗೂ 3ನೇ ಭಾಗವನ್ನು ಮಾತಾಡ್ಕೊಳ್ಳೋಣ. ಓಕೆ, ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿ ಮುಗಿಸ್ಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಮ್ಮ ಹೋಲಿಕೆಗೆ ಸರಿಯಾಗಿ ನಮ್ಮ ಸ್ವರೂಪದಲ್ಲಿ ಅಂತ ಅನ್ನಲಿಕ್ಕೆ ಕಾರಣ ಏನು ಅಂತ ಹೇಳಿ ನಮಗೆ ಗೊತ್ತಾಗಿದೆ ತಂದೆ. ನಿಮ್ಮ ಮೂವರಲ್ಲೂ ಇರುವಂತಹ ಒಂದೇ ಸಾರಾಂಶದ ರೀತಿ, ಒಂದೇ ಸಾರಾಂಶದ ಮುಖಾಂತರ ಒಂದು ಕುಟುಂಬವನ್ನು ಭೂಮಿಯ ಮೇಲೆ ನೀವು ಸೃಷ್ಟಿ ಮಾಡ್ತಿದ್ದೀರ. ಆ ಕುಟುಂಬದಲ್ಲಿರುವಂತಹ ಎಲ್ಲರೂ ಸಹ ಏಕವಾಗಿ, ಏಕಾಲೋಚನೆ ಉಳ್ಳವರಾಗಿ, ಏಕ ಸ್ವಭಾವವುಳ್ಳವರಾಗಿ, ಒಂದು ಕೆಲಸವನ್ನು ಮಾಡಬೇಕಾದ್ರೆ ಇನ್ನೊಬ್ಬರು ಬಂದು ಕೈ ಜೋಡಿಸ್ತಾ, ಒಬ್ಬರು ಕುಕ್ಕಿರಬೇಕಾದ್ರೆ ಇನ್ನೊಬ್ಬರು ಬೆಂತಟ್ಟಿ ಎಂಕರೇಜ್ ಮಾಡಿ ಮೋಟಿವೇಟ್ ಮಾಡಿ, ದೇವರಲ್ಲೂ ಒಬ್ಬರು ಹಿಂದೆ ಜರುಗಿರಬೇಕಾದ್ರೆ ಇನ್ನೊಬ್ಬರು ಬಂದು ಅವರನ್ನು ಮುಂದೆ ತಳ್ಳುತ್ತಾ, ಒಬ್ಬರು ಕುಟುಂಬದಲ್ಲಿ ದೇವರಲ್ಲಿದ್ದರೆ ಸಾಕು ಇಡೀ ಕುಟುಂಬ ರಕ್ಷಣೆ ಮಾರ್ಗದಲ್ಲಿ ಬರುತ್ತೆ ಅನ್ನುವಂತಹ ಮಾತಿನ ಪ್ರಕಾರ ಆ ಕನಸನ್ನೇ ಇಟ್ಕೊಂಡು ಭೂಮಿಯ ಮೇಲೆ ಈ ಕುಟುಂಬವನ್ನು ಏರ್ಪಾಡು ಮಾಡಿದ್ದೀರಾ ಅನ್ನುವಂತಹದನ್ನು ಅರ್ಥ ಮಾಡ್ಕೊಂಡಿದ್ದೀವಿ ತಂದೆ. ಇವತ್ತು ನಾವು ಅರ್ಥ ಮಾಡಿಕೊಂಡಿರುವಂತಹದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಲಿಕ್ಕೆ ಬೇಕಾಗಿರುವಂತಹ ಮಾರ್ಗವನ್ನು, ದಾರಿಯನ್ನು ಕೊಟ್ಟು ನಡೆಸಿ, ಅದಕ್ಕೆ ಬೇಕಾಗಿರುವಂಥ ಅವಕಾಶಗಳನ್ನು ಕೊಡಿ. ಹಾಗೆ ಕೇಳಿರುವಂತಹ ಪ್ರತಿಯೊಬ್ಬೊಬ್ಬರು ಕೇಳಿರುವಂತಹ ಮಾತುಗಳನ್ನು ತಮ್ಮ ಮನೆಯಲ್ಲಿ, ತಮ್ಮ ಕುಟುಂಬಗಳಲ್ಲಿ ಅಳವಡಿಸ್ಕೊಳ್ಳಿಕ್ಕೆ ಬೇಕಾಗಿರುವಂತಹ ಜ್ಞಾನ, ಬುದ್ಧಿ, ವಿವೇಕಗಳನ್ನು ಕೊಟ್ಟು ನಡೆಸಿ. ಈ ಕಾರ್ಯಕ್ರಮದ ನಿಮಿತ್ತ ನಿಮ್ಮ ಕೃತಜ್ಞತೆಗಳು ತಂದೆ. ಇದನ್ನು ನಡೆಸ್ತಿರುವಂಥವರು, ಈ ಕಾರ್ಯಕ್ರಮದ ನಿಮಿತ್ತ ಇರುವಂತಹ ಅನಿವಾರ್ಯತೆಗಳು, ಅವಶ್ಯಕತೆಗಳೇನು ಅಂತ ನಿಮಗೆ ಗೊತ್ತು ತಂದೆ. ವಾತಾವರಣದ ಸಹಾಯ ಆಗಿರ್ಬೋದು, ಆರ್ಥಿಕ ಸಹಾಯ ಆಗಿರ್ಬೋದು, ಪ್ರತಿಯೊಂದನ್ನು ಸಹ ನೀವು ಮುಂದೆ ನಿಂತು ಮಾಡ್ತೀರಾ ಅನ್ನುವಂತಹದನ್ನು ನಾವು ನಂಬ್ತಾ, ಹಾಗೆ ಮುಂದೆ ನಡಿಬೇಕಾಗಿರುವಂತಹ ಪ್ರತಿಯೊಂದೊಂದು ಕಾರ್ಯಕ್ರಮವೂ ಸಹ, ಸಂಜೆ ನಡಿಬೇಕಾಗಿರುವಂತಹ ಕೂಟವೂ ಸಹ ನಿಮ್ಮ ಸಾರಥ್ಯದಲ್ಲಿ ನೀವು ಅಂದ್ಕೊಂಡಿರುವಂತಹ ಪ್ರಕಾರದಲ್ಲಿ ನೀವು ನಡೆಸಿ ಅನ್ನುವಂತಹ ಬೇಡಿಕೆ ನಿಮ್ಮ ಮುಂದೆ ಇಡ್ತಾ, ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ ಪರಲೋಕದಲ್ಲಿರುವ ನಮ್ಮ ತಂದೆಗೆ. ಆಮೆನ್. ವಂದನೆಗಳು ಪ್ರಿಯರೇ. ಹಲೋ ಓಕೆ, ಇಲ್ಲಿವರೆಗೂ ಅದ್ಭುತವಾದಂಥ ರೀತಿಯಲ್ಲಿ ನಿಜವಾಗ್ಲೂ ಪ್ರತಿಯೊಬ್ಬ ಮನುಷ್ಯನಿಗೆ ಆಲೋಚನೆ ಹುಟ್ಟಿಸುವಂಥ ಶ್ರೇಷ್ಠವಾದ ಆಲೋಚನಾತ್ಮಕವಾದ ಸಂದೇಶವನ್ನು ತಂದೆಯಾದ ದೇವರು ಅಣ್ಣನವರ ಮೂಲಕ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಸೊ ಆಗಿರೋದ್ರಿಂದ ಮೊಟ್ಟ ಮೊದಲು ತಂದೆಯಾದ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ, ಇಲ್ಲಿವರೆಗೂ ನಮ್ಮೆಲ್ಲರಿಗೂ ಸಹ ವಾಕ್ಯದ ಮೂಲಕ ಎಚ್ಚರಿಕೆಯನ್ನು ಕೊಟ್ಟಂಥ ಅಣ್ಣನವರಿಗೂ ಸಹ ಧನ್ಯವಾದಗಳನ್ನು ತಿಳಿಸೋಣ. ಅವರಿಗೆ ಮತ್ತು ಚಪ್ಪಳ ಮೂಲಕ ನಾವು ಅಭಿನಂದನೆ ತೋರಿಸೋಣ ಪ್ರಿಯರೇ. ಓಕೆ, ಇಲ್ಲಿವರೆಗೂ ನೀವೆಲ್ಲರೂ ಸಹ ತಾಳ್ಮೆಯಿಂದ ದೇವರ ಮಾತನ್ನು ಕೇಳಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಸಹ ಧನ್ಯವಾದಗಳು. ಮತ್ತು ನೆಕ್ಸ್ಟು ಈಗ ಹೋಗಿ ಮತ್ತು 6:15ಕ್ಕೆ ನೀವೆಲ್ಲರೂ ಕೂಡ ಬರೋದಾದರೆ ಬಹಿರಂಗ ಸಭೆ ಸ್ಟಾರ್ಟ್ ಆಗುತ್ತೆ. ಈಗ ನೀವೆಲ್ಲರೂ ಕೂಡ ರೆಸ್ಟ್ ತಗೊಳ್ಳೋದಕ್ಕೆ ಹೋಗ್ಬೋದು.